ನಮಸ್ಕಾರ. ಮಮ ನಾಮ ಸೌಮ್ಯಶ್ರೀ ಶರ್ಮಾ. ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಅಡುಗೆ ಮನೆಯಲ್ಲಿ ನೀವು ಬಳಸುವ 99% ಜಾಸ್ತಿ ಏನಿದೆ ಔಷಧೀಯ ದ್ರವ್ಯಗಳೇ ಇರುವಂಥದ್ದು. ಅಡುಗೆ ಮನೆಯಲ್ಲಿ ಆಯುರ್ವೇದ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ದಿನದಿಂದ ಕೇಳ್ತಾ ಇದ್ರಿ, ಕುಕ್ಕಿಂಗ್ ಬಗ್ಗೆ ಹೇಳಿ, ಹೇಗೆ ಅಡುಗೆ ಮಾಡೋದು ಅಂತ ಹೇಳಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇನ್ನು ಮುಂದೆ ನಾನು ಪಥ್ಯ ಮಾಲಿಕೆಯಲ್ಲಿ ಒಂದೊಂದಾಗಿ ರೆಸಿಪಿಗಳನ್ನ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕೆ ಪೂರ್ವವಾಗಿ ಇವತ್ತಿನ ದಿನ ನಾನು ನಿಮಗೆ ಅಡುಗೆ ಮನೆಯಲ್ಲಿ ಆಯುರ್ವೇದ ಅಂತ ಒಂದು ಇಂಟ್ರೊಡಕ್ಟ್ರಿಯನ್ನು ಕೊಡ್ತಾ ಇದ್ದೀನಿ. ಒಂದು ಇಂಟ್ರೊಡಕ್ಷನ್ ಹೇಗಿರಬೇಕು, ಕಿಚನಲ್ಲಿ ನೀವು ಆಯುರ್ವೇದವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ. ಸೊ ವಿಷಯಕ್ಕೆ ಬಂದಾಗ ನೋಡಿ, ಆಯುರ್ವೇದ ಇನ್ ಕಿಚನ್, ಅಡುಗೆ ಮನೆಯಲ್ಲಿ ಆಯುರ್ವೇದ ಹೇಗಿರ್ಬೋದು? ಎನಿ ಗೆಸ್ಸಸ್? ಹೇಗೆ ನೀವು ಆಯುರ್ವೇದವನ್ನು ಇನ್ಕ್ಲೂಡ್ ಮಾಡ್ಬೋದು? ಸೊ ಈಗ ನೀವು ಅಂದ್ಕೊಂಡಿದ್ದೀರಾ, ಈಗ ಏನಾದರೂ ಕಷಾಯಗಳನ್ನ ಮಾಡಿಕೊಂಡಾಗ, ಈಗ ಕೊರೋನಾ ಬಂದಾಗಂತೂ ಎಲ್ಲರೂ ಕೋವಿಡ್ ಕಷಾಯ ಅಂತ ಮಾಡ್ಕೊಂಡಿದ್ದಿರ್ಬೋದು, ಅಥವಾ ಜ್ವರ ಕೆಮ್ಮುಗಳಿಗೆ ಬಂದಾಗ ಮೆಣಸಿನಕಾಳು ಕಷಾಯದಂಥದ್ದು, ಅಥವಾ ಸಾಂಬಾರು ಪತ್ರದ ಒಂದಿಷ್ಟು ಅಡುಗೆಗಳು, ಅಥವಾ ಬನಾನಾ ಲೀಫ್ ಮೇಲೆ ಊಟ ಮಾಡುವಂಥದ್ದು, ಇಂಥದ್ದನ್ನು ಒಂದು ಆಯುರ್ವೇದದ ಪ್ರಕಾರ ನೀವು ಅಳವಡಿಸ್ಕೊಳ್ಬೋದು ಅಂತ. ಇಲ್ಲಿ ಏನು ಹೇಳ್ತೀನಿ ನಾನಂತಂದರೆ, ನಮ್ಮ ಆಹಾರವೇ ಔಷಧ. ಏನು ಹೇಳಿ? ಆಹಾರವೇ ಔಷಧ. ಇಲ್ಲಿ ನೀವು ಮಾಡೋ ಬರೀ ಮೆಣಸಿನಕಾಳು ಕಷಾಯ ಅಷ್ಟೇ ಅಥವಾ ಸಾಂಬಾರು ಪತ್ರೆ ಸಾರಷ್ಟೇ ಅಲ್ಲ, ಅಡುಗೆ ಮನೆಯಲ್ಲಿ ನೀವು ಬಳಸುವ 80% ಅಲ್ಲ, ನಾನು ಹೇಳ್ಬೋದು 99% ಜಾಸ್ತಿ ಏನಿದೆ ಔಷಧೀಯ ದ್ರವ್ಯಗಳೇ ಇರುವಂಥದ್ದು. ನೀವು ಅಡುಗೆ ಮನೆಯಲ್ಲಿ ಏನು ಬಳಸ್ತೀರಾ ಅದರಲ್ಲಿ ಆಹಾರವೇ ಔಷಧ. ಹೇಗೆ, ಯಾವ ಪ್ರಮಾಣದಲ್ಲಿ ಅದನ್ನ ಬಳಸಬೇಕು, ಯಾವ ರೀತಿಯಲ್ಲಿ ಅದನ್ನು ನಾವು ಬಳಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬಿಟ್ರೆ ನಮಗೆ ಔಷಧಿಯ ಒಂದು ಅಗತ್ಯ ಬರಲ್ಲ. ಇದನ್ನೇ ನಮ್ಮ ಸುಭಾಷಿತಕಾರ ಏನು ಹೇಳಿದ್ದಾರೆ? ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣೈಹಿ, ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣೈಹಿ ಅಂತಂದರೆ ಏನು ಹೇಳಿ? ಪಥ್ಯೇ ಸತಿ, ಯಾವ ವ್ಯಕ್ತಿ ಪಥ್ಯವನ್ನು ಮಾಡಲಿಕ್ಕೆ ರೆಡಿ ಇದ್ದಾನೋ ಅಥವಾ ಪಥ್ಯವನ್ನು ಸೇವಿಸ್ತಾನೋ, ಪಥ್ಯ ಆಹಾರ ತಿನ್ನುವವನಿಗೆ ಕಿಮೌಷಧಂ ನಿಷೇವಣೈಹಿ, ಯಾಕೆ ಔಷಧಿಯ ಅಗತ್ಯವೇ ಇಲ್ಲ. ಹಾಗೆ ಪಥ್ಯೇ ಅಸತಿ ಗದಾರ್ಥಸ್ಯ, ಯಾವ ವ್ಯಕ್ತಿ ಪಥ್ಯವನ್ನು ಪಾಲನೆ ಮಾಡಲ್ವೋ, ಪಥ್ಯ ಮಾಡಲಿಕ್ಕೆ ರೆಡಿ ಇಲ್ವೋ ಅಥವಾ ಇಷ್ಟ ಇಲ್ವೋ, ಆ ವ್ಯಕ್ತಿಗೆ ಕಿಮೌಷಧಂ ನಿಷೇವಣಹಿ, ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ, ಔಷಧಿ ಯಾಕೆ ಕೊಡ್ತಿದೆಯಾ? ಯಾಕಂದರೆ ಪಥ್ಯ ಮಾಡಿಲ್ಲ ಅಂತಂದರೆ ಯಾವುದೇ ಔಷಧಿ ಕೂಡ ಕೆಲಸ ಮಾಡಲ್ಲ. ಹಾಗಾಗಿ ಆಹಾರವೇ ಔಷಧ. ನಮ್ಮ ಕಿಚನಲ್ಲಿ ಏನೋ ಈಗ ಆಯುರ್ವೇದ, ಅಡುಗೆ ಮನೆಯಲ್ಲಿ ಆಯುರ್ವೇದ ಅಂತಂದಾಗ ನೀವೇನೋ ದೊಡ್ಡ ಆಯುರ್ವೇದ ಪಂಡಿತರೇ ಆಗಿರಬೇಕು, ನಿಮಗೆಲ್ಲ ಫಾರ್ಮುಲೇಷನ್ಸ್ ಗೊತ್ತಿರಬೇಕು, ಒಂದಿಷ್ಟು ಔಷಧಿಗಳ ಬಗ್ಗೆ ನಾಲೆಜ್ ಇರಬೇಕು ಅನ್ನೋದು ಖಂಡಿತ ಇಲ್ಲ. ಆಯುರ್ವೇದ ಒಂದು ಅಡುಗೆ ಮನೆಯಲ್ಲಿ ನೀವು ಬಳಸ್ಬೇಕಂತಂದರೆ ನೀವೇನು ಮಾಡಬೇಕು? ವಾಪಸ್ ನಿಮ್ಮ ಅಜ್ಜಿ ಮುತ್ತಜ್ಜಿ ಅವರಜ್ಜಿ ಮಾಡ್ತಾ ಇದ್ದ ರೆಸಿಪಿಗೆ ಹೋಗಬೇಕಷ್ಟೇ. ಯಾಕಂತಂದರೆ ನಮ್ಮ ಪುರಾತನ ಕಾಲದಿಂದಲೂ ಅಡುಗೆ ಮನೆಯಲ್ಲಿ ಆಯುರ್ವೇದ ಅನ್ನೋದು ಒಂದು ಇನ್ಸಪರೇಬಲ್ ಪಾರ್ಟ್ ಆಗಿತ್ತು, ಅವಿಭಾಜ್ಯ ಅಂಗ ಆಗಿತ್ತು. ನಿಮಗೆ ಗೊತ್ತಿಲ್ಲದೆ ನೀವು ಎಷ್ಟೋ ಆಯುರ್ವೇದ ಔಷಧಿಗಳನ್ನು ಅಡುಗೆ ಮನೆಯಲ್ಲಿ ಬಳಸ್ತಾ ಇದ್ದೀರಾ. ಈಗ ನಮ್ಮ ಒಂದು ಸಾಂಪ್ರದಾಯಿಕ ಅಡುಗೆಯನ್ನು ನೋಡಿದ್ರೆ ಅದರಲ್ಲಿ ಜೀರಿಗೆ ಇರುತ್ತೆ, ಜೀರಿಗೆ, ಶುಂಠಿ ಅಲ್ವಾ? ಕಾಮನ್ ಒಂದಿಷ್ಟು ದ್ರವ್ಯಗಳನ್ನು ಹೇಳ್ಬೋದಾ? ನೀವು ಎವ್ರಿಡೇ ಬಳಸೋದು ಮೆಂತೆ, ಸಾಸಿವೆ, ಕೊತ್ತಂಬರಿ, ಅರಿಶಿಣ, ಕರಿಬೇವು, ಮತ್ತು ಉದ್ದಿನಬೇಳೆ, ದಿನನಿತ್ಯ ಬಳಸೋದು ಎಲ್ಲ ಕಾಳು ಕಡಿಗಳು, ಎಲ್ಲ ಕಾಳುಗಳು, ಧಾನ್ಯಗಳು, ಎಲ್ಲದು ಬಂತು. ಬೇಳೆಕಾಳುಗಳು ಮತ್ತು ಧಾನ್ಯಗಳು, ಮತ್ತು ಇಂಗು, 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 ಮೆಣಸು, ಅದರಲ್ಲೂ ಎಸ್ಪೆಷಲಿ ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಆಯಿತು. ಮತ್ತು ಎಲ್ಲ ರೀತಿಯ ತರಕಾರಿಗಳು, ಮತ್ತು ಮಜ್ಜಿಗೆ, ತುಪ್ಪ, ನೋಡಿ, ನೀವು ಪ್ರತಿನಿತ್ಯ ಬಳಸುವಂತಹ ಔಷಧಿ ದ್ರವ್ಯಗಳನ್ನು ಬರೆಯೋಕ್ಕೆ ನನಗೆ ಬೋರ್ಡ್ ಸಾಕಾಗ್ತಾ ಇಲ್ಲ.
ಅಷ್ಟೊಂದು ಔಷಧಿ ದ್ರವ್ಯಗಳನ್ನು ನೀವು ಈಗಾಗಲೇ ಬಳಸ್ತಾ ಇದ್ದೀರಾ. ಸೊ ಆಯುರ್ವೇದವನ್ನು ನೀವು ಅಡುಗೆ ಮನೆಯಲ್ಲಿ ಇನ್ಕ್ಲೂಡ್ ಮಾಡಬೇಕಂದಾಗ ಇನ್ನೇನೋ ಹೊಸದನ್ನು ಅಥವಾ ಯಾವುದೋ ಎಲ್ಲಿಂದನೋ ತರಿಸಿ ಇನ್ಕ್ಲೂಡ್ ಮಾಡೋ ಅಗತ್ಯ ಇಲ್ಲ. ಇರೋದನ್ನೇ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಯನ್ನು ವಾಪಸ್ ರೂಢಿ ಮಾಡ್ಕೊಳ್ಬೇಕು. ಹಾಗೆಯೇ ಯಾಕೆ ಇದನ್ನು ಬಳಸ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಮಾತಾಡ್ತಾ ಬಂದರೆ ನೋಡಿ, ಇಲ್ಲಿಂದ ಈಗ ಉದ್ದಿನಬೇಳೆ ಮಾಷವನ್ನು ಆಯುರ್ವೇದದಲ್ಲಿ ಉದ್ದಿನಬೇಳೆಗೆ ಮಾಷ ಅಂತ ಹೇಳ್ತಾರೆ, ಸಂಸ್ಕೃತ ಶಬ್ದ. ಈ ಮಾಷ ಏನು ಮಾಡುತ್ತೆ ಗೊತ್ತಿದೆಯಾ ಯಾರಿಗಾದರೂ? ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರಲ್ಲಿ ಬಲವರ್ಧಕ, ಇದು ಬಲವರ್ಧನೆಯನ್ನು ಮಾಡುತ್ತೆ, ಮಾಂಸವನ್ನು ವೃದ್ಧಿ ಮಾಡುತ್ತೆ. ಮಾಂಸಧಾಸ್ತು ಮಸಲ್ಸ್ಗಳು ಬೆಳಿಬೇಕಂತ ಅಂದಾಗ ಈ ಉದ್ದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಉದ್ದು ವಾತ ದೋಷವನ್ನು ಕಮ್ಮಿ ಮಾಡಲಿಕ್ಕೆ ನಮಗೆ ಈ ಉದ್ದಿನ ಬೇಳೆ ಸಹಾಯ ಮಾಡುತ್ತೆ. ನಾನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಉದ್ದಿನ ಬೇಳೆ ಬಗ್ಗೆನೇ ಒಂದು ಡಿಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಟು ವಿಡಿಯೋವನ್ನು ಹಾಕಿದ್ದೀನಿ. ಯಾಕೆ ಗೊತ್ತಾ? ಹೆಚ್ಚಿನ ಕಡೆ ನಾವು ಉದ್ದನ್ನು ನಂಜು, ಉದ್ದನ್ನು ತಿನ್ನಬಾರ್ದು, ಉದ್ದು ಹಾಳು, ಈ ಮಾತನ್ನು ನೀವು ಕೇಳಿರ್ತೀರ. ಆದರೆ ನಿಜಕ್ಕೂ ಉದ್ದಿನ ಬೇಳೆ ಈ ಮಾಷ ಏನಿದೆ ಅಲ್ಲ, ಇದೊಂದು ಅದ್ಭುತವಾದಂಥ ದ್ರವ್ಯ. ಇದರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಅಲ್ಲಿ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ಕೂಡ ಇದನ್ನು ಬಳಸ್ಬೋದು. ಹಾಗೆ ಆಹಾರದಲ್ಲಿ ಕೂಡ ಇದು ನಿಮಗೆ ಬಲವನ್ನು ಕೊಡಲಿಕ್ಕೆ ಕೂಡ ನೀವು ಇದನ್ನು ಬಳಸ್ಬೋದು. ಹಾಗೆ ಬಂದರೆ ಕರಿಬೇವು ಕರಿ ಲೀವ್ಸ್ ಯಾಕೆ ಬಳಸ್ತೀವಿ? ನಿಮಗೆ ಗೊತ್ತಾ ಇದರ ಔಷಧೀಯ ಗುಣಧರ್ಮ ಏನೇನಂತ? ಫ್ಯಾಟನ್ನು ರೆಡ್ಯೂಸ್ ಮಾಡುತ್ತೆ. ಓಕೆ, ಮತ್ತು ಹೌದು, ಇದು ಶುಗರ್ ಕಂಟ್ರೋಲ್ ಮಾಡುವಲ್ಲಿ, ಕೂದಲನ್ನು ಕಪ್ಪು ಮಾಡುವಲ್ಲಿ ಕರಿಬೇವು ಒಂದು ಅತ್ಯುತ್ತಮವಾದ ಕೇಶ್ಯ ದ್ರವ್ಯ. ಕೇಶ್ಯ ಅಂತ ಅಂದರೆ ಕೇಶವರ್ಧಕ. ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ಕೂದಲಿಗೆ ನರಿಷ್ಮೆಂಟನ್ನು ಕೊಡುವಲ್ಲಿ ಈ ಒಂದು ಕರಿಬೇವು ತುಂಬ ಅದ್ಭುತವಾದ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಒಂದು ಅಗ್ನಿದೀಪನ. ಇದೇನು ಮಾಡುತ್ತೆ? ನಮ್ಮ ಜೀರ್ಣಕ್ರಿಯೆ ನೋಡಿ, ಕೆಲವೊಂದು ಸತಿ ಬರೀ ಒಂದು ನೀರಿಗೆ ಅದರ ಒಗ್ಗರಣೆ ಹಾಕಿದರೂ ಸಾಕು. ಕರಿ ಲೀವ್ಸ್ ಅಂತ ಯಾಕೆ ಹೇಳ್ತೀವಿ ಇದಕ್ಕೆ? ಯಾವುದೇ ಕರಿ ಮಾಡಿ ನೀವು, ಯಾವುದೇ ವೆಜಿಟೇಬಲ್ ಇರಲಿ, ಎಂಥದೇ ಇರಲಿ, ಇದನ್ನು ಒಗ್ಗರಣೆ ಸೊಪ್ಪು ಅಂತಲೂ ಹೇಳ್ತಾರೆ ಅಲ್ವಾ. ಒಗ್ಗರಣೆ ಈ ಸೊಪ್ಪಿಲ್ಲದೆ ಕಂಪ್ಲೀಟ್ ಆಗಲ್ಲ. ಈ ಸೊಪ್ಪನ್ನು ಹಾಕಿದಾಗ ಮಾತ್ರ ಒಗ್ಗರಣೆ ಅನ್ನೋದು ಕಂಪ್ಲೀಟ್ ಆಗುವಂಥದ್ದು. ಹಾಗಾಗಿ ಈ ಒಂದು ಕರಿಬೇವು ತುಂಬಾ ನಮ್ಮ ಮೆಟಬಾಲಿಸಮನ್ನು ಕರೆಕ್ಟ್ ಮಾಡೋಲ್ಲಿ, ನಿಮ್ಮಲ್ಲಿ ಆಮದೋಷ ಇದ್ದರೆ, ಆಮದೋಷ ಜಾಸ್ತಿ ಇದ್ದಾಗ ಕರಿಬೇವಿನ ಹಾಕಿ ಮಾಡಿದಂಥ ಅಡುಗೆನ ಉಪಯೋಗಿಸಿದ್ರೆ ಆಮಪಾಚನ ಆಗತ್ತೆ, ಪಚನ ಆಗತ್ತೆ ನೀಟಾಗಿ. ಆಮ ಅಂತಂದರೆ ಅನ್ಡೈಜೆಸ್ಟೆಡ್ ಮಟೀರಿಯಲ್ಸ್, ನಮ್ಮ ದೇಹದಲ್ಲಿ ಕರೆಕ್ಟಾಗಿ ಜೀರ್ಣ ಆಗದೆ ಉಳಿದಿರೋವಂಥ ಆಹಾರ ಪದಾರ್ಥಗಳನ್ನು ಆಮ ಅಂತ ಹೇಳ್ತೀವಿ. ಇದೇ ಕಾಲಕ್ರಮೇಣದಲ್ಲಿ ಆಮ ಏನಾಗುತ್ತೆ? ಆಮವಾತ ಆಗತ್ತೆ. ಆಮವಾತ ಅಂದರೆ ಗಂಟುಗಳಲ್ಲಿ ನೋವು ಬರುತ್ತೆ, ಊತ ಬರುತ್ತೆ. ನಾವು ಇಂಗ್ಲೀಷ್ನಲ್ಲಿ ರುಮಟಾಯ್ಡ್ ಅರ್ಥ್ರೈಟಿಸಿಗೆ ಏನು ಹೋಲಿಸ್ತೀವಲ್ವ, ಆಮವಿಷ. ಆಮ ಇನಿಷಿಯಲಿ ಇದು ಬರೀ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್, ಜೀರ್ಣ ಆಗದೇ ಇರುವಂಥ ವಸ್ತು. ಬಟ್ ನಂತರದ ದಿನಗಳಲ್ಲಿ ಏನಾಗುತ್ತೆ? ಈ ಆಮ ಅನ್ನೋದು ವಿಷ ಆಗತ್ತೆ. ಆಮ ವಿಷ ಆಗಿ ಇದು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೋ ಅಲ್ಲಲ್ಲಿ ರೋಗಗಳನ್ನು ಕೊಡ್ತಾ ಬರುತ್ತೆ. ಅದೆಲ್ಲವನ್ನು ತಡಿಲಿಕ್ಕೆ ನಮಗೆ ಕರಿಬೇವು. ಹಾಗಾಗಿ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಏನು, ಈಗ ಚಿತ್ರಾನ್ನಕ್ಕೆ ಕರಿಬೇವು ಹಾಕಿರ್ತಾರೆ, ಪಲ್ಯಕ್ಕೆ ಹಾಕಿರ್ತಾರೆ. ಇದನ್ನು ಬದಿಗೆ ತೆಗೆದಿಟ್ಟು ಪಲ್ಯ ತಿನ್ನೋದಲ್ಲ, ನಾವೇನು ಮಾಡಬೇಕು? ಕರಿಬೇವನ್ನು ಸಹ ತಿನ್ನಬೇಕು. ಅದು ಕೂಡ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾದಂಥದ್ದು. ನಂತರ ಜೀರಿಗೆ ಅಂತೂ ಏನೇನಕ್ಕೆ ಬರುತ್ತೆ ಗೊತ್ತಿದೆಯಾ? ಜೀರಿಗೆ ಅನ್ನೋದಂತೂ ಹಳೆ ಕಾಲದಲ್ಲಿ, ನೀವು ಅಜ್ಜಿಯರ ಕಾಲದಲ್ಲಿ ನೋಡಿದ್ರೆ ಜೀರಿಗೆಯನ್ನು ಒಂದು ಪೇನ್ ಕಿಲ್ಲರ್ ಆಗಿ ಬಳಸ್ತಿದ್ರು. ಯಾಕಂತಂದರೆ ನೋಡಿ, ಮಕ್ಕಳಲ್ಲಿ ಇದು ಹೊಟ್ಟೆ ನೋವು ಬಂದು ಮಗು ಅಳ್ತಾ ಇದ್ದರೆ ಮೊದಲೇನು ಮಾಡ್ತಾರೆ? ಜೀರಿಗೆ ನೀರನ್ನು ಕುಡಿಸ್ತಾರೆ ಅಲ್ವಾ. 6 ತಿಂಗಳ ಮಗುವಿಗೆ ಕೂಡ, ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ಯಾವುದೇ ವಯಸ್ಸಿನ ಮಕ್ಕಳಲ್ಲಿ ಹೊಟ್ಟೆ ನೋವು ಬಂದರೆ ಜೀರಿಗೆ ನೀರನ್ನು ಕುಡಿಸ್ತಾರೆ. ಹಾಗೆ ಗರ್ಭಿಣಿಯಲ್ಲಿ ಹೊಟ್ಟೆ ನೋವು ಬಂದಾಗ, ಆಮೇಲೆ ನಮಗೆ ಕೂಡ ಈಗ ಗ್ಯಾಸ್ ಆಯಿತು, ಎಸಿಡಿಟಿ ಆಯಿತು, ಎದೆ ನೋಯ್ತಾ ಇದೆ ಅಂತಂದರೆ ಫಸ್ಟ್ ಏನು ಹೇಳ್ತಾರೆ? ಜೀರಿಗೆ ನೀರು ಕುಡಿದು ನೋಡು, ಆದರೂ ಕಮ್ಮಿ ಆಗಿಲ್ಲ ಅಂತಂದರೆ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗು ಅಂತ ಹೇಳ್ತಾರಲ್ವ. ಇಲ್ಲಿ ಆಹಾರವೇ ಔಷಧಿ ಅಂತ. ವಾಂತಿ, ವಾಮಿಟಿಂಗ್ ಸೆನ್ಸೇಷನನ್ನು ತಡೆಯುವಲ್ಲಿ, ಆಮೇಲೆ ಅಜೀರ್ಣ ಆದಾಗ ಒಂದು ಸ್ವಲ್ಪ ಜೀರಿಗೆಯನ್ನು, ಅಥವಾ ನೀವು ನೋಡಿರ್ಬೋದು ಗಂಜಿಗೆ ಒಂಚೂರು ಜೀರಿಗೆದು ಒಗ್ಗರಣೆ ಹಾಕಿ ಕೊಡ್ತಾರೆ, ಸೀಸನಿಂಗ್ ವಿತ್ ಜೀರಾ. ಅದನ್ನು ಮಾಡಿಕೊಟ್ಟಾಗ ಏನಾಗುತ್ತೆ? ಅದು ರುಚಿವರ್ಧಕ. ಜೀರಿಗೆ ಏನು ಗೊತ್ತಾ? ಇದು ರುಚಿವರ್ಧಕ. ನಿಮ್ಮ ಆಹಾರದ ರುಚಿಯನ್ನು ಈಗ ಹೇಗೆ ಈಗಿನ ಕಾಲದಲ್ಲಿ ಅಜಿನೋಮೋಟೊ ಬಳಸ್ತಿದ್ದಾರೆ, ಟೇಸ್ಟಿಂಗ್ ಪೌಡರ್ಸ್ ಹಾಕ್ತಿದ್ದಾರೆ,
ನಮ್ಮ ಅಜ್ಜಿ ಅದನ್ನೆಲ್ಲ ಬಳಸ್ತಾ ಇರಲಿಲ್ಲ, ಅಥವಾ ನಮ್ಮ ತಾಯಂದಿರು ಕೂಡ ಅದನ್ನೆಲ್ಲ ಬಳಸ್ತಿದ್ದೀರ. ಬಟ್ ನಾವು ನಮ್ಮ ಜನ್ರೇಷನ್ನವರು ಇತ್ತೀಚೆಗೆ ಟೇಸ್ಟಿಂಗ್ ಪೌಡರ್, ಅಜಿನೋಮೋಟೊ ಅಥವಾ ರೆಡಿಮೇಡ್ ಮಸಾಲೆ ಪದಾರ್ಥಗಳನ್ನೇ ಮೊರೆ ಹೋಗ್ತಾ ಇದ್ದೀವಿ. ಆದರೆ ಸಾಸ್ಗಳು ಇಂಥದ್ದೆಲ್ಲ ಯಾಕೆ, ಈ ಸಾಸ್ಗಳು ರೆಡಿಮೇಡ್ ಮಸಾಲೆ ಪದಾರ್ಥಗಳೆಲ್ಲ ನಮ್ಗೆ ಯಾಕೆ ಇಷ್ಟ ಆಗುತ್ತೆ? ಯಾಕಂತಂದರೆ ಇದರಲ್ಲಿ ಏನಿರುತ್ತೆ, ಅಜಿನೋಮೋಟೊ ಇರುತ್ತೆ, ಇದರಲ್ಲಿ ಟೇಸ್ಟಿಂಗ್ ಪೌಡರ್ಸ್ ಇರುತ್ತೆ. ಅದು ಒಂಥರ ನಮಗೆ ಎಡಿಕ್ಷನ್ಸ್ ಥರ, ತಿಂತಾ ಹೋದ ಹಾಗೆ ನಮಗೆ ಅದೇ ಬೇಕು. ನೆಕ್ಸ್ಟ್ ಟೈಮ್ ನೀವು ಏನೇ ಮಸಾಲೆ ಇದನ್ನು ಯಾವುದನ್ನೇ ಬಳಸಿ ನಮ್ಮ ನಾಲಿಗೆಗೆ ಅದು ರುಚಿ ಅನಿಸಲ್ಲ, ಅದೇ ಬೇಕು ಅಂತ ಅನಿಸುತ್ತೆ. ನಮ್ಮ ಅಜ್ಜಿಯರು ಅದನ್ನು ಬಳಸ್ತಿರ್ಲಿಲ್ಲ, ಅವರದ್ದು ಟೇಸ್ಟಿಂಗ್ ಪೌಡರ್ಸ್ ಇದೇ ಆಗಿತ್ತು. ಇದೇ ಎಲ್ಲ ದ್ರವ್ಯಗಳನ್ನು ಉಪಯೋಗಿಸ್ಕೊಂಡು ಅವರು ರುಚಿಯಾದ ಆಹಾರ ಪದಾರ್ಥಗಳನ್ನ ನಮಗೆ ಮಾಡಿಕೊಡ್ತಿದ್ರು. ಹಾಗೆ ನಾವೆಲ್ಲ ಆರೋಗ್ಯವಾಗಿ ಕೂಡ ಇರ್ತಿದ್ವಿ ಅಲ್ವಾ. ಸೊ ಜೀರಿಗೆ ಅನ್ನೋದು ರುಚಿವರ್ಧಕ ಹೌದು, ಅಜೀರ್ಣ ನಾಶಕ ಹೌದು, ಅಗ್ನಿ ದೀಪನ ಹೌದು, ಆಮ ಪಾಚನ ಹೌದು. ಅಷ್ಟೇ ಅಲ್ಲದೆ ಇದು ನಮ್ಮ ಹೊಟ್ಟೆಯಲ್ಲಿರುವಂಥ ಎಲ್ಲ ರೀತಿಯ ತೊಂದರೆಗಳಿಗೆ, ಈಗ ನೋಡಿ ಕ್ರಿಮಿ ಆದಾಗ, ಹೊಟ್ಟೆ ನೋವು ಬಂದರೆ, ಅದು ಪೀರಿಯಡ್ಸ್ ಹೊಟ್ಟೆ ನೋವಿರ್ಬೋದು, ಪ್ರೆಗ್ನೆನ್ಸಿ ಹೊಟ್ಟೆ ನೋವಿರ್ಬೋದು, ಅಥವಾ ಅದೇ ಅಜೀರ್ಣದಿಂದ ಬಂದ ಹೊಟ್ಟೆ ನೋವು, ಎನಿ ರೀಸನ್, ಯಾವುದೇ ಕಾರಣದಿಂದ ಬಂದ ಹೊಟ್ಟೆ ನೋವಿದ್ರೂ ಆ ಜೀರಿಗೆ ಔಷಧಿಯ ಕೆಲಸ ಮಾಡುತ್ತೆ. ಜೀರಿಗೆಯನ್ನು ಮತ್ತೆ ನಮ್ಮಲ್ಲಿ ಏನು ಕೊಡ್ತಾರೆ ಹೇಳಿ, ಕಷಾಯವನ್ನು ಕುಡಿದಾಗ ಬಹುಕಾಲದಿಂದ ಇದ್ದಂತಹ ಅಲರ್ಜಿ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಇದೇ ಜೀರಿಗೆಯನ್ನು ನಾವು ಕೊತ್ತಂಬರಿ ಜೊತೆ ಸೇವನೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಪದೇ ಪದೇ ಸೀನ್ ಬರೋದು, ಮೂಗಲ್ಲಿ ನೀರು ಇಳಿಯೋದು, ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರೋದೆಲ್ಲ ಇರುತ್ತಲ್ವ, ಆ ಎಲ್ಲ ದೋಷಗಳು ಕೂಡ ಈ ಜೀರಿಗೆಯಿಂದ ನಾಶ ಆಗುತ್ತೆ. ಹಾಗಾಗಿ ನಿಮ್ಮ ಅಡುಗೆಯಲ್ಲಿ ಜೀರಿಗೆ ಅನ್ನೋದು ಅಷ್ಟೊಂದು ಮುಖ್ಯವಾಗಿರುತ್ತೆ. ಹಾಗೆ ಅಂತ ಈ ಜೀರಿಗೆ ಯಾಕೆ ನಾವು ಎಷ್ಟು ಗಟ್ಟಲೆ ಏನಾದರೂ ತಿಂತಾ ಇರ್ಬೋದಾ? ಖಂಡಿತ ಇಲ್ಲ. ಎಲ್ಲದೂ ಕೂಡ ಅದರದ್ದೇ ಆದ ಪ್ರಮಾಣದಲ್ಲಿ ತಗೊಂಡಾಗ ಮಾತ್ರ ನಮಗೆ ಒಳ್ಳೆಯದು. ಅದನ್ನು ನೋಡಬೇಕು. ಈಗ ಸಾಂಪ್ರದಾಯಿಕ ಅಡುಗೆಯಲ್ಲಿ ಎಷ್ಟು ಹಾಕ್ತಿದ್ರು, ಇಡೀ ಮನೆಯವರ ಅಡುಗೆಗೆ 1 ಚಮಚ ಅಷ್ಟೇ ಡೋಸಲ್ಲೇ ನಮಗೆ ಬೇಕಾಗುವಂಥದ್ದು. ಅತಿ ಅಂತ ಹೇಳಿ ನಾವು ಯಾವುದನ್ನೇ ಆದರೂ ಬಂತು, ಯಾವುದೇ ಪದಾರ್ಥವನ್ನಾದರೂ ಇದು ಒಳ್ಳೆಯದು ಅಂತ ತುಂಬ ತಿನ್ನೋದು ಕೂಡ ಆಯುರ್ವೇದ ಸಜೆಸ್ಟ್ ಮಾಡಲ್ಲ. ಆಯುರ್ವೇದ ಏನು ಹೇಳುತ್ತೆ, ಅತಿ ಸರ್ವತ್ರ ವರ್ಜಯೇತ್. ಹಾಗಾಗಿ ಇದು ಒಳ್ಳೆಯದು ಹೌದು, ಹಾಗೆ ಅಂತ ಇದನ್ನು ಅತಿಯಾಗಿ ಕೂಡ ನಾವು ಸೇವನೆ ಖಂಡಿತ ಮಾಡಬಾರ್ದು. ಅದರ ನಂತರ ಬಂತು ಶುಂಠಿ, ಅದ್ರಕ್. ಯಾಕೆ ಬಳಸ್ತೀವಿ? ಈ ಶುಂಠಿ ಅನ್ನೋದು ಒಂದು ಅದ್ಭುತವಾದ ಔಷಧಿ ದ್ರವ್ಯ. ನೀವು ತಿನ್ನೋವಂಥ ಎಷ್ಟೋ ಔಷಧಿ ದ್ರವ್ಯಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ಔಷಧಿ ದ್ರವ್ಯಗಳಲ್ಲಿ ಶುಂಠಿ ಕೂಡ ಒಂದು ಇಂಗ್ರೀಡಿಯೆಂಟ್ ಆಗೇ ಇರುತ್ತೆ. ಯಾಕಂತಂದರೆ ನೋಡಿ, ಈಗ ನೀವು ರೋಗಿಗಳಾಗಿದ್ದೀರಾ ಅಂದಾಗ ನಿಮ್ಮ ಅಗ್ನಿ ಹಾಳಾಗಿರುತ್ತೆ, ನಿಮ್ಮ ಅಗ್ನಿ ಮಂದ ಆಗಿರುತ್ತೆ, ಅಥವಾ ಅಗ್ನಿ ವಿಷಮ ಆಗಿರುತ್ತೆ, ಅದರ ಕೆಲಸವನ್ನು ಅದು ತಪ್ಪಾಗಿ ಮಾಡ್ತಾ ಇರುತ್ತೆ. ಆಗ ಹೇಗೆ ನೀವು ಆಹಾರವನ್ನು ಸರಿಯಾಗಿ ಜೀರ್ಣಿಸ್ಕೊಳ್ಳೋಕ್ಕಾಗಲ್ವೋ, ಅದೇ ರೀತಿ ನೀವು ಒಂದು ಔಷಧಿಯನ್ನು ಕೂಡ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ನಿಜವಾಗಿ ಈಗ ಅಗ್ನಿ ಮಂದ ಆದಾಗ ನಿಮ್ಮ ಆಹಾರವೇ ಜೀರ್ಣ ಆಗದೆ ಇದ್ದಾಗ ಹೇಗೆ ಆ ಅಗ್ನಿ ಔಷಧಿಯನ್ನು ಜೀರ್ಣ ಮಾಡುತ್ತೆ? ಡೆಫಿನೆಟ್ಲಿ ಆ ಅಗ್ನಿ ಔಷಧಿಯನ್ನು ಜೀರ್ಣ ಮಾಡಲಿಕ್ಕೆ ಕೂಡ ಕೆಪ್ಯಾಬಲ್ ಇರಲ್ಲ. ಆದರೆ ಅದು ಔಷಧಿ ಜೀರ್ಣ ಆಗೋ ಥರ ಮಾಡೋದು ಯಾವುದು? ಆ ಔಷಧಿಯಲ್ಲಿರುವಂಥ ಈ ಶುಂಠಿ ಮತ್ತು ಹಲವಾರು ಈ ಒಂದು ಇಂಗ್ರೀಡಿಯೆಂಟ್ಸ್ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಔಷಧಿಯನ್ನು ನೀವು ತಗೊಂಡಾಗ ಅದು ಜೀರ್ಣ ಆಗೋ ಥರ ಅಗ್ನಿಯನ್ನು ಪ್ರಚೋದಿಸ್ತವೆ, ಅಗ್ನಿಯನ್ನು ಇಂಪ್ರೂವ್ ಮಾಡುತ್ತೆ, ಅಗ್ನಿಯನ್ನು ಒಂದು ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡೋ ಥರ ಮಾಡುತ್ತೆ. ಅದರಿಂದಾಗಿ ಏನಾಗುತ್ತೆ, ನಿಮ್ಮ ಔಷಧಿ ಜೀರ್ಣ ಆಗುತ್ತೆ. ಔಷಧಿ ಜೀರ್ಣ ಆಗಿ ಪಚನ ಆದಮೇಲೆ ಔಷಧಿಯ ಪ್ರಭಾವದಿಂದಾಗಿ ಅಗ್ನಿದೀಪನ ಆಗಿರುತ್ತೆ. ಆ ಅಗ್ನಿದೀಪನ ಸರಿಯಾದಾಗ ನಿಮಗೆ ಬೇರೆ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಶುಂಠಿ ಇಲ್ಲ ಅಂತಂದರೆ ಆಹಾರ ಜೀರ್ಣ ಆಗೋದು ಕಷ್ಟ ಆಗತ್ತೆ. ಔಷಧಿ ಕೂಡ ಜೀರ್ಣ ಆಗೋದು ಕಷ್ಟ. ಔಷಧಿಯಲ್ಲೂ ಶುಂಠಿ ಇಲ್ಲ, ಆಹಾರದಲ್ಲೂ ಶುಂಠಿ ಇಲ್ಲ ಅಂದಾಗ ಜೀರ್ಣಕ್ರಿಯೆ ಅಥವಾ ನಮ್ಮ ಅಗ್ನಿ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಶುಂಠಿ ಅನ್ನೋದು ರುಚಿವರ್ಧಕವೂ ಹೌದು. ಯಾರ್ಯಾರು ಅರುಚಿ ಅಂತ ಒಂದು ರೋಗವೇ ಇದೆ, ಅರುಚಿ ಅನ್ನೋದು. ಈವನ್ ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಿ, ಎನೋರೆಕ್ಸಿಯಾ ಅಂತ, ಅಂದರೆ ಬಾಯಿ ರುಚಿಯೇ ಇರಲ್ಲ, ತಿನ್ನಬೇಕಂತಲೇ ಅನಿಸಲ್ಲ, ಅವರಲ್ಲಿ ಕೂಡ ಶುಂಠಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ದಿನಚರಿಯಲ್ಲಿ ಆಹಾರ ಪದ್ಧತಿಯನ್ನು ಹೇಳುವಾಗ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಊಟದ ಶುರುವಿನಲ್ಲಿ ಲವಣ ಮತ್ತು ಅದ್ರಕ, ಈ ಒಂದು ನಾವು ಶುಂಠಿ ಮತ್ತು ಉಪ್ಪನ್ನು ಒಂದು ಚಿಟಿಕೆ ಉಪ್ಪನ್ನು ಒಂದು ಸ್ವಲ್ಪ ಶುಂಠಿ ಜೊತೆ ನಾವು ಅಗದು ತಿಂದರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಹಾಗಾಗಿ ಊಟದ ಜೊತೆಯಲ್ಲಿ ಇದನ್ನು ಒಂದು ತಿನ್ನುವ ಪದ್ಧತಿ ಕೂಡ ಇದೆ. ನಮ್ಮ ಈ ಒಂದು ಉತ್ತರ ಕನ್ನಡದ ಕಡೆ ಬಂದಾಗಿಲ್ಲಿ ಹುಳಿಲ್ ಅಂತ ಒಂದು ಮಾಡ್ತಾರೆ. ಆ ಆಹಾರದ
ಇಲ್ಲಿ ಬಾಳೆಯಲ್ಲಿ ಹಾಕ್ತಾ ಬರ್ತಾರಲ್ವ ಉಪ್ಪು ಉಪ್ಪಿನಕಾಯಿ ಅಂತ, ಅಲ್ಲಿ ಆ ಉಪ್ಪು ಉಪ್ಪಿನಕಾಯಿಯ ಜಾಗದಲ್ಲಿ ಇನ್ನೊಂದು ಪದಾರ್ಥ ಬರುತ್ತೆ, ಹುಳಿಲ್ ಅಂತ ಹೇಳ್ತಾರೆ. ಆ ಹುಳಿಲಲ್ಲಿ ಶುಂಠಿ ಇರುತ್ತೆ, ಉಪ್ಪಿರುತ್ತೆ, ಹಾಗೆ ಲಿಂಬು ಇರುತ್ತೆ. ಅಂದರೆ ಇದು ರುಚಿವರ್ಧಕ. ಈ ಒಂದು ನಮ್ಮ ಅಗ್ನಿವನ್ನು ಸರಿಯಾಗಿ ಮಾಡಿಬಿಟ್ಟು ಜೀರ್ಣಕ್ರಿಯೆಯನ್ನು ಸರಿ ಮಾಡುವಂಥ ಶಕ್ತಿ ಈ ಶುಂಠಿಯಲ್ಲಿದೆ. ಆಯಿತು, ಇಷ್ಟಕ್ಕೆ ನಿಂತಿಲ್ಲ. ಈ ಒಂದು ಶುಂಠಿ ಅನ್ನೋದು ನಮ್ಮ ಜಾಯಿಂಟಲ್ಲಿರುವಂಥ ಇನ್ಫ್ಲಮೇಷನನ್ನು ಕಮ್ಮಿ ಮಾಡುವ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಇದೆ. ಶುಂಠಿ ಕೇವಲ ಓಕೆ ರುಚಿಗೆ, ಜೀರ್ಣಕ್ರಿಯೆಗೆ, ಗ್ಯಾಸಿಗೆ ಅಷ್ಟಕ್ಕೆ ಅಲ್ಲ. ನಾವೇನು ಈಗ ವಯೋಸಹಜವಾಗಿ ಬರುವಂತಹ ವಾತಜ ರೋಗಗಳಲ್ಲಿ ಸಂಧಿವಾತ ಇರ್ಬೋದು ಅಥವಾ ಆಮವಾತ ಇರ್ಬೋದು, ಬೇರೆ ಬೇರೆ ರೀತಿಯ ಕಂಡೀಷನ್ಸಲ್ಲಿ ಯಾವ್ಯಾವಲ್ಲಿ ಇನ್ಫ್ಲಮೇಷನ್ ಇದೆ ಅಲ್ವಾ, ಆ ಇನ್ಫ್ಲಮೇಟ್ರಿ ಡಿಸಾರ್ಡರ್ಸ್ಗಳಲ್ಲಿ ಶುಂಠಿ ಸ್ವರಸ ಅಂತಂದರೆ ಫ್ರೆಶ್ ಶುಂಠಿ ಜ್ಯೂಸ್, ಅದನ್ನು ಕೆಲವೊಂದು ಬೇರೆ ಔಷಧೀಯ ದ್ರವ್ಯಗಳೊಟ್ಟಿಗೆ ಸೇರಿಸಿ ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಬಳಸ್ತಾರೆ. ಇನ್ನೊಂದು ಅಷ್ಟೇ ಯಾಕೆ, ನಂದೇ MDಯಲ್ಲಿ ನಾನು ಮಾಡಿರೋ ಥಿಸಿಸಲ್ಲಿ ಸಿದ್ಧಾರ್ಥಕ ತೈಲ ಅಂತ ನಾನು ಮಾಡಿರೋದು. ಸಿದ್ಧಾರ್ಥಕ ತೈಲ ಅನ್ನೋದು ಭೈಷಜ ರತ್ನಾವಳಿಯ ಒಂದು ರೆಫರೆನ್ಸಲ್ಲಿ, ಆ ಸಿದ್ಧಾರ್ಥಕ ತೈಲದಿಂದ ನಾನು ಬಸ್ತಿ, ಯಾರಲ್ಲಿ ನೀ ಜಾಯಿಂಟ್ ಪೇನ್ ಇದ್ದವರಲ್ಲಿ, ಗೊತ್ತಾಯ್ತಾ. ಆ ಸಿದ್ಧಾರ್ಥಕ ತೈಲದಲ್ಲಿ ಇದ್ದಿದ್ದು ಶತಾವರಿಯ ಹಾಲು, ಶತಾವರಿಯ ಗಡ್ಡೆಯನ್ನು ತೆಗೆದಾಗ ಬರುವಂತಹ ಹಾಲಿದೆಯಲ್ಲ, ಶತಾವರಿ ಸ್ವರಸ, ಶುಂಠಿ ಸ್ವರಸ, ಈ ಶುಂಠಿಯ ಸ್ವರಸ, ಆಮೇಲೆ ಗೋದುಗ್ಧ, ಆಕಳ ಹಾಲು, ಅದರೊಟ್ಟಿಗೆ ತಿಲತೈಲ, ಈ 4 ಈಕ್ವಲ್ ಪೋರ್ಷನಲ್ಲಿ ಹಾಕಿ ಅದರೊಟ್ಟಿಗೆ ಇನ್ನೊಂದು 16-17 ಇಂಗ್ರೀಡಿಯೆಂಟ್ ಇದೆಲ್ಲದನ್ನು ಒಟ್ಟಿಗೆ ಸೇರಿಸಿ ತಯಾರಿಸಿದಂಥ ಔಷಧಿ ಸಿದ್ಧಾರ್ಥಕ ತೈಲ ಅಂತ. ಅದನ್ನು ಮಂಡಿ ನೋವಿನಲ್ಲಿ ನಿಮಗೆ ಬಸ್ತಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಕೂಡ ಉಪಯೋಗಿಸ್ತಾರೆ. ಹೀಗೆ ಈ ಶುಂಠಿ ಅನ್ನೋದು ಹಲವಾರು ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರುವಂಥದ್ದು, ಔಷಧಿಯೂ ಹೌದು, ಆಹಾರವೂ ಹೌದು. ಅದಕ್ಕಾಗಿ ನಾನು ಹೇಳಿದ್ದು, ಪ್ರತಿನಿತ್ಯ ನೀವು ತಗೊಳ್ಳೋದು ಆಹಾರ ಏನಿದೆಯಲ್ಲ, ಇದು ಆಹಾರ ಅಲ್ಲ, ನೀವು ತಗೊಳ್ತಾ ಇರೋದು ಔಷಧಿ. ಅದಕ್ಕಾಗಿ ಪ್ರತಿನಿತ್ಯ ಕೈ ಮುಗಿದು ಊಟ ಮಾಡೋ ಮೊದಲು ಪ್ರಾರ್ಥನೆ ಮಾಡು. ಯಾಕೆ ಹೇಳ್ತಾ ಇದ್ದಿದ್ದು? ಯಾಕಂತಂದರೆ ಇದು ನಿಮ್ಮ ಕೇವಲ ಬಾಯಿ ರುಚಿಯನ್ನು ತಣಿಸೋದಕ್ಕೆ, ತಿನ್ನಬೇಕು ಅನ್ನೋದಕ್ಕೆ ತಿನ್ನೋದಲ್ಲ, ಇದು ಕೂಡ ಒಂದು ಯಜ್ಞ. ಊಟ ಮಾಡೋದೇನು ಕೂಡ ಒಂದು ಯಜ್ಞ. ಅಲ್ಲಿ ನಾವು ಹಾಕುವಂಥ ಆಹಾರ ಏನು? ಹವಿಸ್ಸು. ಇಲ್ಲಿ ಒಬ್ಬ ಯಜ್ಞೇಶ್ವರ ಇದ್ದಾನಲ್ವಾ, ಇಲ್ಲೊಬ್ಬ ಅಗ್ನಿ ಇದ್ದಾನಲ್ವಾ, ಈ ಅಗ್ನಿಗೆ ಹಾಕುವಂಥ ಹವಿಸ್ಸು ಆಹಾರ ಅನ್ನೋದು. ಯಾಕೆ ಅಂತಂದರೆ ನೀವು ಸೇವನೆ ಮಾಡ್ತಿರೋದೆಲ್ಲವೂ ಔಷಧಿಗಳೇ. ಇದೆಲ್ಲದೂ ಔಷಧಿಗಳು. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಅಡುಗೆ ಮನೆಯಲ್ಲಿ ಔಷಧಿಗಳ ಮಹಾಪೂರವೇ ಇದೆ. ಅದನ್ನು ಬಳಸ್ಕೊಳ್ಳೋದು ಹೇಗೆ, ಅದನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು, ಅಥವಾ ನೀವು ಬಳಸ್ತಾ ಇರೋದಕ್ಕೆ ಇಷ್ಟೊಂದು ಔಷಧಿಯ ಗುಣಗಳಿದೆ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ, ಆಯಿತಾ. ಆಮೇಲೆ ನಂತರ ಬಂದರೆ ಮೆಂತೆ ಏನೇನಿದೆ ಮೆಂತೆಯ ಔಷಧಿಯ ಗುಣಗಳು? ಈ ಒಂದು ಮೆಂತೆ ಅನ್ನೋದೇನಿದೆ ಅಲ್ವಾ, ಮೆಂತೆಯಲ್ಲಿ ಮತ್ತೆ 2 ವಿಧವನ್ನು ನಾವು ಬಳಸ್ತೇವೆ. ಒಂದು ಮೆಂತೆ ಸೊಪ್ಪನ್ನು ಬಳಸ್ತೇವೆ, ಹಾಗೂ ಮೆಂತೆ ಬೀಜ, ಆ ಒಂದು ಕಾಳೇನಿದೆ ಅದನ್ನು ಬಳಸ್ತೀವಿ. ಸೊ ಇದು 2 ಕೂಡ ಔಷಧಿಗೆ ಬರುತ್ತೆ. ಈ ಒಂದು ಮೆಂತೆ ರುಚಿಯಲ್ಲಿ ಹೇಗಿರುತ್ತೆ? ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಇದು ನಮ್ಮ ಪಿತ್ತದೋಷವನ್ನು ಬ್ಯಾಲೆನ್ಸಿಗೆ ತರೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಕಂಟೆಂಟ್ ಇರೋವಂಥದ್ದು. ಇದು ಕ್ರಿಮಿನಾಶಕ, ಕ್ರಿಮಿಹರ. ಇದನ್ನು ಹೊಟ್ಟೆಗೆ ತಗೊಂಡಾಗ ಇಲ್ಲಿರೋ ನಾಶ ಆಗುತ್ತೆ. ಅದೇ ರೀತಿ ಡ್ಯಾಂಡ್ರಫ್ ಎಲ್ಲ ಆದಾಗ ನಾವು ತಲೆ ಕೂಡ ಹಚ್ಕೋತೀವಿ, ಯಾಕಂತಂದರೆ ಇದು ಆ್ಯಂಟಿ ಡ್ಯಾಂಡ್ರಫ್ ಪ್ಯಾಕ್ ಆಗಿ ಕೂಡ ನಮಗೆ ಸಹಾಯ ಮಾಡುತ್ತೆ. ಸೊ ಈ ಮೆಂತೆ ಅನ್ನೋದು ಕ್ರಿಮಿನಾಶಕ. ಮೇನ್ಲಿ ಇದರಲ್ಲಿ ನಮ್ಮ ದೇಹದಲ್ಲಿರೋ ಪಿತ್ತವನ್ನು ಕಂಟ್ರೋಲ್ ಮಾಡೋದಕ್ಕೆ, ಹಾಗೆಯೇ ಕ್ರಿಮಿಯನ್ನು ಹರಣ ಮಾಡುವಲ್ಲಿ. ಅಷ್ಟೇ ಅಲ್ಲದೆ ಈ ಒಂದು ಮೆಂತೆ ಏನಿದೆ ಅಲ್ವಾ, ಇದು ಅದರಲ್ಲಿ ಒಂಥರ ನೀವು ನೆನೆಸಿಟ್ಟಾಗ ನೋಡಿದ್ದೀರಾ, ಒಂಥರ ಲೋಳೆ ಬರ್ತದಲ್ವಾ. ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಜೀರ್ಣಾಂಗ ವ್ಯೂಹದ ಒಳಗೆ ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಕೂಡ ಕ್ರಿಯೇಟ್ ಮಾಡುತ್ತೆ. ನೀವು ಇದನ್ನು ತಗೊಂಡಾಗ ಅದು ಕೆಲವೊಂದಿಷ್ಟು ಆಹಾರಗಳಲ್ಲಿ ನೀವು ನೋಡಿರ್ಬೋದು, ನಾರ್ತ್ ಇಂಡಿಯನ್ ಕ್ಯುಸೈನಲ್ಲೆಲ್ಲ ಮಾಡುವಾಗ ಅವರು ತುಂಬ ಮಸಾಲೆ ಇರುವಂಥ ಪದಾರ್ಥಗಳೆಲ್ಲ ಕಸ್ತೂರಿ ಮೇಥಿ ಅಂತ ಹಾಕ್ತಾರೆ ಅಲ್ವಾ, ಕೇಳಿದ್ದೀರಲ್ವಾ ನೀವು? ಇದನ್ನೆಲ್ಲ ಮಾಡುವಾಗ ಅದರದ್ದು ಇದನ್ನು ಹಾಕುವಂಥದ್ದು. ಅದನ್ನೆಲ್ಲ ಯಾಕೆ ಆ್ಯಕ್ಚುಲಿ ಇತ್ತೀಚಿನ ದಿನ ಅದು ಕಮ್ಮಿ ಹಾಕಿ ಬೇರೆದೆಲ್ಲ ಮಸಾಲೆ ಜಾಸ್ತಿ ಈ ಥರ ಆಗತ್ತೆ. ಆದರೆ ನಿಜವಾಗಿ ಇಂತಹ ಮೆಂತೆಯನ್ನು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ, ಮತ್ತು ನೀವು ನೋಡಿರ್ಬೋದು ಸಾರುಗಳಲ್ಲೆಲ್ಲ, ನೀವು ಇಡ್ಲಿಗೆ ಹಾಕೋ ರಸಮ್ಗಳಲ್ಲಿ, ಸಾರುಗಳಲ್ಲಿ ಎಲ್ಲಿ ನೀವು ಮೆಣಸನ್ನು ಸ್ವಲ್ಪ ಜಾಸ್ತಿ ಬಳಸ್ತೀರೋ ಅಲ್ಲೆಲ್ಲ
ಮೆಂತೆಯನ್ನು ಹಾಕ್ತಾರೆ, ಮೆಂತೆಯನ್ನು ಹುರಿತಾರೆ ಒಗ್ಗರಣೆಯ ಜೊತೆಯಲ್ಲಿ. ಅವಾಗ ಏನು ಮಾಡುತ್ತೆ, ಅದು ನಿಮ್ಮ ಅನ್ನನಾಳ ಹಾಗೂ ನಿಮ್ಮ ಜೀರ್ಣಾಂಗ ವ್ಯೂಹದೊಳಗೆ ಒಂದು ಪ್ರೊಟೆಕ್ಟಿಂಗ್ ಲೇಯರನ್ನು ಕ್ರಿಯೇಟ್ ಮಾಡುತ್ತೆ. ಯಾವುದೇ ರೀತಿ ಈಗ ಇಂಟೆಸ್ಟೈನಲ್ ಅಲ್ಸರ್ ಆಗದೆ ಇರೋ ಥರ, ಸ್ಟೊಮಕ್ ಅಲ್ಸರ್ ಆಗದೆ ಇರೋ ಥರ, ಹೊಟ್ಟೆಯಲ್ಲಿ ಹುಣ್ಣು, ಕರುಳಿನಲ್ಲಿ ಹುಣ್ಣು ಇದೆಲ್ಲ ಆಗದೆ ಇರೋ ಥರ, ಅಥವಾ ಗಂಟ್ಲಲ್ಲಿ ಹುಣ್ಣಾಗದೆ ಇರೋ ಥರ ಇದು ಕಾಪಾಡುತ್ತೆ. ಅಷ್ಟೇ ಅಲ್ಲದೆ ಮೆಂತೆ ಪಿತ್ತನಾಶಕ ಆಗಿರೋದ್ರಿಂದ ಪಿತ್ತದಿಂದಾಗಿ ಕೆಲವೊಂದು ಸತಿ ರೈನೈಟಿಸ್ ಆಗ್ತಾ ಇರುತ್ತಲ್ವ, ಮೂಗಲ್ಲಿ ನೀರು ಸೋರೋದು, ಸೀನ್ಗಳು ಬರೋದು, ಪಿತ್ತ ಜಾಸ್ತಿ ಅದ ಅಂದರೆ ಹೀಟಿಂದನೂ ಕೋಲ್ಡ್ ಆಗುತ್ತೆ. ಹೌದಾ? ಎಷ್ಟೆಲ್ಲ ಸತಿ ನಮ್ಮಲ್ಲಿ ಹೀಟಿಗೆ ನೆಗಡಿ ಆಗುತ್ತೆ, ಹೀಟ್ನಿಂದಾಗಿ ಸೀನ್ತಾ ಇರ್ತೀವಿ ಅಲ್ವಾ? ಬರೀ ಥಂಡಿಗಷ್ಟೇ ಅಲ್ಲ, ಹೀಟಿಂದನೂ ಆಗುತ್ತೆ. ಸೊ ಈ ಹೀಟ್ನಿಂದಾದ ಥಂಡಿ, ನೆಗಡಿ ಅಥವಾ ಅನ್ಕಂಟ್ರೋಲ್ಡ್ ಈ ಸೀನುಗಳೇನಿದಾವಲ್ವ ಅದರಲ್ಲಿ ಕೂಡ ಈ ಮೆಂತೆ ಅನ್ನೋದು ತುಂಬ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹೀಟಿನಿಂದಾಗಿ ಸೀನ್ ಬಂದಾಗ, ಥಂಡಿ ಆದಾಗ ನಮ್ಗೆ ಈ ಮೆಂತೆ ಹೆಲ್ಪ್ ಮಾಡುತ್ತೆ. ಮಧುಮೇಹ ರೋಗಿಗಳಿಗೆ ಮೆಂತೆ ಯಾಕೆ ಒಳ್ಳೇದು ಅಂತ ಹೇಳ್ತಾರೆ? ಯಾಕೆ ಅಂತಂದರೆ ಇದನ್ನು ನೀರಿನಲ್ಲಿ ನೆನೆ ಹಾಕಿ ನಾವು ಅದನ್ನ ತಗೊಳ್ಳೋದ್ರಿಂದ, ಮತ್ತು ಮೊದಲೇ ಹೇಳಿದಾಗೆ ಇದು ಪಿತ್ತದೋಷ. ಪಿತ್ತದೋಷ ಅಂದಾಗ ಇಲ್ಲಿ ಪಿತ್ತದೋಷ ಪ್ರಧಾನವಾಗಿರುವ ಎಲ್ಲ ಅಂಗಾಂಗಗಳ ಮೇಲೆ ಕೂಡ ಇದು ಸಹಾಯ ಮಾಡುತ್ತೆ. ಪಿತ್ತದೋಷ ಪ್ರಧಾನವಾಗಿರೋ ಅಂಗಾಂಗಗಳ ಬಗ್ಗೆ ನಾವು ಹೇಳುವಾಗ ಅಲ್ಲಿ ಮತ್ತೆ ಮೇದೋಜೀರಕ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಮೇದೋಜೀರಕ ಗ್ರಂಥಿ ಅಂತಂದರೆ ಪ್ಯಾಂಕ್ರಿಯಾಸ್ ಮೇಲೆ ಕೂಡ ಇದು ಹೆಲ್ಪನ್ನು ಮಾಡುತ್ತೆ. ಪ್ಯಾಂಕ್ರಿಯಾಸ್ ಅದರ ಸೆಲ್ಸನ್ನು ನಾರ್ಮಲೈಸ್ ಮಾಡ್ಕೊಳ್ಳೋಕ್ಕೆ, ಅವುಗಳ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ. ಮತ್ತು ಇಲ್ಲಿ ಪ್ಯಾಂಕ್ರಿಯಾಸ್ ಒಂದೇ ಅಲ್ಲ, ಪಿತ್ತ ಪ್ರಧಾನ ಇರುವಂಥ ಎಲ್ಲ ಅಂಗಾಂಗಗಳು, ಅಂದರೆ ಯಾವ್ಯಾವ ಅಂಗಾಂಗದಿಂದ ಹಾರ್ಮೋನ್ಸ್ ಸ್ರವಿಸುತ್ತಲ್ವ ಅದೆಲ್ಲ ಅಂಗಾಂಗಗಳು ಬಂತು. ಹಾರ್ಮೋನ್ಸ್ ಸ್ರವಿಸುವ ಅಂಗಾಂಗಗಳು ಅಂದರೆ ಥೈರಾಯ್ಡ್ ಇರ್ಬೋದು, ಪಿಟ್ಯುಟರಿ ಗ್ಲ್ಯಾಂಡ್ ಇರ್ಬೋದು, ನಮ್ಮ ಎಲ್ಲ ದೇಹದ ಪ್ರತಿಯೊಂದು ಅಂಗಾಂಗದಲ್ಲಿ ಎಲ್ಲೆಲ್ಲಿ ಹಾರ್ಮೋನ್ ಸ್ರವಿಕೆ ಆಗುತ್ತೋ ಅದೆಲ್ಲ ಅಂಗಾಂಗಗಳ ಮೇಲೆ ಕೂಡ ಮೆಂತೆಯ ಒಂದು ಬಳಕೆ ಏನಿದೆ ಅಲ್ವಾ ಅದು ಸಹಾಯ ಮಾಡೇ ಮಾಡುತ್ತೆ. ಅಂದರೆ ಪಿತ್ತ ಪ್ರಿಡಾಮಿನೆಂಟ್, ಈಗ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ವಾತ ಪಿತ್ತ ಕಫ ಇದೆ. ಬಟ್ ಕೆಲವೊಂದು ಅಂಗಾಂಗಗಳಲ್ಲಿ ವಾತ ಪ್ರಧಾನವಾಗಿರುತ್ತೆ, ಕೆಲವೊಂದು ಅಂಗಾಂಗಗಳಲ್ಲಿ ಪಿತ್ತ ಪ್ರಧಾನ ಇರುತ್ತೆ, ಕೆಲವೊಂದು ಅಂಗಾಂಗಗಳಲ್ಲಿ ಕಫ ಪ್ರಧಾನವಾಗಿರುತ್ತೆ. ಬಟ್ ಇಲ್ಲಿ ಹಾರ್ಮೋನ್ ಅಂತ ಬಂದಾಗ ಅಲ್ಲಿ ಪಿತ್ತ ಪ್ರಾಧಾನ್ಯತೆ ಇರುತ್ತೆ. ಹಾಗಾಗಿ ಹಾರ್ಮೋನ್ ವೇರಿಯೇಷನ್ಸ್ ಆದಾಗ, ಹಾರ್ಮೋನ್ ವೈಪರೀತ್ಯಗಳಿಂದ ಬಳಲ್ತಾ ಇರುವಾಗ ಈ ಮೆಂತೆ ಅನ್ನೋದು ಔಷಧಿಯಾಗಿ ಬಳಕೆ ಆಗುತ್ತೆ. ಇನ್ನು ಸಾಸಿವೆ ಏನೇನಕ್ಕೆ ಬರುತ್ತೆ? ಪ್ರತಿಯೊಂದು ಅಡಿಗೆಯಲ್ಲೂ ಸಾಸಿವೆ ಅನ್ನೋದು ಇದ್ದೇ ಇರುತ್ತೆ. ಇನ್ನು ನಾವು ಭಾರತದ ಉತ್ತರ ಭಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಸರ್ಸೋಕ ತೇಲ್ ಅದೇ ದಿನನಿತ್ಯದ ಒಂದು ಬಳಕೆಯಲ್ಲಿರುತ್ತೆ ಅಲ್ವಾ. ಈ ಒಂದು ಸಾಸಿವೆಯಿಂದ ತಯಾರಿಸಿದ ಎಣ್ಣೆ ಅಲ್ಲಿ ಪ್ರತಿನಿತ್ಯ, ಇಲ್ಲಿ ಹೇಗೆ ನಾವು ತೆಂಗಿನ ಎಣ್ಣೆಯನ್ನು ಬಳಸ್ತೇವೆ ಅದೇ ಥರ ಅಲ್ಲಿ ಸಾಸಿವೆ ಎಣ್ಣೆಯನ್ನು ಬಳಸ್ತಾರೆ. ಸಾಸಿವೆ ಅನ್ನೋದು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು. ಹಾಗೆಯೇ ಸಾಸಿವೆ ಪೇನ್ ಕಿಲ್ಲರ್ ಹೌದು, ಆ್ಯಂಟಿ ಇನ್ಫ್ಲಮೇಟ್ರಿ ಹೌದು. ಹಾಗೆಯೇ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸರಿ ಮಾಡುವಲ್ಲಿ, ನಮ್ಮ ಜೀರ್ಣಕ್ರಿಯೆ, ಈಗ ಉಪ್ಪಿನಕಾಯಲ್ಲಿ, ಕಡ್ಗಾಯಿ ಉಪ್ಪಿನಕಾಯಲ್ಲೆಲ್ಲ ಇದನ್ನ ಬಳಸ್ತಾರೆ. ಉಪ್ಪಿನಕಾಯಿಯಲ್ಲಿ ಪ್ರತಿಯೊಂದು ಉಪ್ಪಿನಕಾಯಿಗೆ ಹಾಕೋ ಮಸಾಲೆಯಲ್ಲಿ ಇದು ಇರುತ್ತೆ. ಯಾಕೆ? ಆ ಉಪ್ಪಿನಕಾಯಿಯಲ್ಲಿರುವ ತೀಕ್ಷ್ಣತೆ, ಈ ಒಂದು ಉಪ್ಪಿನಕಾಯಿ ಅಂದ ತಕ್ಷಣ ನೋಡಿ ಉಪ್ಪು ಜಾಸ್ತಿ ಇರುತ್ತೆ, ಹುಳಿ ಜಾಸ್ತಿ ಇರುತ್ತೆ ಅಲ್ವಾ. ಹಾಗೆ ಅದರ ತೀಕ್ಷ್ಣತೆನ ಒಂದು ಲೆವೆಲಿಗೆ ಹದ ಮಾಡಲಿಕ್ಕೆ, ಹಾಗೆ ಅಂತ ಸಾಸಿವೆ ತೀಕ್ಷ್ಣ ಅಲ್ವಾ, ಸಾಸಿವೆಯೂ ತೀಕ್ಷ್ಣವೇ, ಆದರೆ ಸಾಸಿವೆಯಲ್ಲಿ ಅದೊಂದು ಬ್ಯಾಲೆನ್ಸಿಂಗ್ ಕ್ವಾಲಿಟಿ ಇದೆ. ಹಾಗಾಗಿ ಈ ಸಾಸಿವೆಯನ್ನು ಉಪ್ಪಿನಕಾಯಿಯಲ್ಲಿ ಕೂಡ ಸೇರಿಸ್ತಾರೆ. ಸೊ ಸಾಸಿವೆ ಅನ್ನೋದು ಕೆಲವೊಂದು ಜನ ನಾನು ನೋಡಿದ್ದೀನಿ ಊಟದಲ್ಲಿ ಸಾಸಿವೆನ ಎತ್ತಿಟ್ಟು ತಿಂತಾರೆ, ಅದು ಸ್ವಲ್ಪ ಕಹಿ ಹೊಡೆಯುತ್ತೆ ಅಂತ. ಆದರೆ ಹಾಗೆ ಮಾಡಬೇಡಿ. ಸಾಸಿವೆ ಕೂಡ ನಿಮ್ಮ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾದ ಅಂಗಗಳಲ್ಲಿ ಒಂದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಅತ್ಯಂತ ಮುಖ್ಯವಾದದ್ದು. ಆಮೇಲೆ ಕೊತ್ತಂಬರಿ, ಇದು ಶಕ್ತಿಯನ್ನು ಕೊಡುತ್ತೆ. ಇದನ್ನ ಸಮಧಾತು ಅಂತ ಹೇಳ್ತಾರೆ. ಇದಾಚೆ ಉಷ್ಣವೂ ಅಲ್ಲ ಶೀತವೂ ಅಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಕಣ್ಣುರಿ ಇರ್ಬೋದು, ಮೂತ್ರದ ಉರಿ ಇರ್ಬೋದು, ದೇಹ ಎಲ್ಲ ಉರಿತಾ ಇರುವಾಗ, ಹೊಟ್ಟೆಯಲ್ಲಿ ಉರಿ ಬಂದಾಗ, ಸೊ ಎಲ್ಲ ರೀತಿಯ ಉರಿಯನ್ನು ಉಪಶಮನ ಮಾಡಲಿಕ್ಕೆ ಈ ಕೊತ್ತಂಬರಿ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ತೇವೆ ಅಲ್ವ, ಕೊರಿಯಾಂಡರ್ ಲೀವ್ಸನ್ನು, ಇದು ರುಚಿವರ್ಧಕ. ಹಾಗೆಯೇ ಇದು ಕೂದಲಿಗೂ ಒಳ್ಳೆಯದು. ಕೊತ್ತಂಬರಿಯನ್ನು ನಾವು ಸೇವನೆ ಮಾಡೋದ್ರಿಂದ ಕೂದಲಿಗೂ ಒಳ್ಳೆಯದು. ಹಾಗೆ ಕೊತ್ತಂಬರಿ ನಮ್ಮ ವೆಯ್ಟ್ ಲಾಸ್ ಅಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಕೊರಿಯಾಂಡರ್ ಲೀವ್ಸನ್ನು ಮಜ್ಜಿಗೆಗೆಲ್ಲ ಹಾಕಿ ಕುಡಿತಾರಲ್ವ, ಅದೇನು ಮಾಡುತ್ತೆ ಅಂತಂದರೆ ಮಜ್ಜಿಗೆ ಜೊತೆಯಲ್ಲಿ ಕೊರಿಯಾಂಡರ್ ಲೀವ್ಸನ್ನು ಸೇರಿಸಿ ನಾವು ತಗೊಂಡಾಗ ಅದು ನಮ್ಮ ತೂಕವನ್ನು ಕಮ್ಮಿ ಮಾಡುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಂತರ ಅರಿಶಿಣ ಅಂತ ಹೇಳಿದಾಗ
ಎಂಡ್ ಮಾಡೋಕ್ಕೆ ಆಗಲ್ಲ ಅಲ್ವಾ, ಅಷ್ಟೊಂದು ಇದೆ. ಬಹುಪಯೋಗಿ ದ್ರವ್ಯ ಅಂತ ನಾವು ಹೇಳ್ಬೋದು. ಸೌಂದರ್ಯವರ್ಧಕ ಹೌದು, ಹಾಗೆ ಆಹಾರದಲ್ಲಿ ರಕ್ತ ಶೋಧಕ ಹೌದು ಅಲ್ವಾ. ರಕ್ತ ಶುದ್ಧ ಇಲ್ಲದೆ ಇದ್ದಾಗ ಟರ್ಮರಿಕ್ ರಕ್ತ ಶೋಧಕವಾಗಿ ಬಳಸ್ತೇವೆ. ಹಾಗೆಯೇ ಇದು ನಮ್ಮ ಪ್ರತಿಯೊಂದು ಆಹಾರದಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿರ್ತೇವೆ. ಇದು ಮತ್ತು ಒಂಥರ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಕೂಡ ಹೌದು ಅಲ್ವಾ. ನಮ್ಮ ಆಹಾರಕ್ಕೆ ಬಣ್ಣವನ್ನು, ಫುಡ್ ಕಲರಿಂಗ್ ಬದಲಿಗೆ ಇತ್ತೀಚಿನ ದಿನಗಳಲ್ಲಿ ಏನು ಆರ್ಟಿಫಿಷಿಯಲ್ ಕಲರನ್ನು ಬಳಸ್ತೀವಿ, ನಮ್ಮ ಅಜ್ಜಿಯರು ಏನು ಮಾಡ್ತಿದ್ರು, ನ್ಯಾಚುರಲ್ ಕಲರ್ ಆಗಿ ಅರಿಶಿಣವನ್ನು ಬಳಸ್ತಾ ಇದ್ರು. ಹೀಗೆ ಅರಿಶಿಣ ತುಂಬ. ಮತ್ತು ಇದು ನ್ಯಾಚುರಲಿ ನಮಗೆ ಹೇಳಬೇಕಂದ್ರೆ ರೋಮಹರಣ, ನಮ್ಮ ಕೂದಲಿನ ನಾಶ ಮಾಡುವಲ್ಲಿ, ಹೊಸದಾದ ಕೂದಲು ಹುಟ್ಟದೇ ಇರೋ ಹಾಗೆ ಕಾಪಾಡುವಲ್ಲಿ ಅರಿಶಿಣ ಸಹಾಯ ಮಾಡುತ್ತೆ. ಹಾಗೆಯೇ ಅರಿಶಿಣ ಫೀಮೇಲ್ ಹಾರ್ಮೋನ್ಸಲ್ಲಿ, ಈಗ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಎಲ್ಲ ಹಾರ್ಮೋನ್ ಗ್ರಂಥಿಗಳು ಅಂತ, ಅದರಲ್ಲೂ ಫೀಮೇಲ್ ಹಾರ್ಮೋನ್ಸ್ಗಳಲ್ಲಿ ಹೆಣ್ಣಿಗೆ ಸಂಬಂಧಪಟ್ಟ ಹಾರ್ಮೋನ್ ರೋಗಗಳಲ್ಲಿ, ಹಾರ್ಮೋನ್ ಅಥವಾ ವೈಪರೀತ್ಯಗಳಲ್ಲಿ ಅರಿಶಿಣ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಅದಕ್ಕಾಗಿ ಏನು ಹೇಳ್ತಾರೆ ಹೇಳಿ, ಹೆಣ್ಣಿಗೆ ಅರಿಶಿಣ ಕುಂಕುಮ ತುಂಬ ಮುಖ್ಯ ಅಂತ ಎಲ್ಲ ಈ ಒಂದು ಪ್ರಾಮುಖ್ಯತೆಯನ್ನು ಏನು ಹೇಳಿದಾರಲ್ವಾ. ಅರಿಶಿಣ ಸ್ನಾನವನ್ನು ಮದುವೆಯ ಮೊದಲು ಮಾಡಿಸುವಂಥದ್ದು, ಇದೆಲ್ಲ ಯಾಕೆ ಮಾಡಿಸ್ತಿದ್ದಾರೆ ಅಂತಂದರೆ, ಅರಿಶಿಣ ಅನ್ನೋದು ಮಹಿಳೆಯ ಒಂದು ರಿಪ್ರೊಡಕ್ಟಿವ್ ಹೆಲ್ತಲ್ಲಿ, ಅಂದರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಆರೋಗ್ಯದಲ್ಲಿ ಅರಿಶಿಣ ಅನ್ನೋದು ತುಂಬ ಮುಖ್ಯವಾಗಿದೆ. ಅದಕ್ಕಾಗಿ ಮದುವೆಯಾಗುವಾಗ ಆ ಒಂದು ಶಾಸ್ತ್ರಗಳಲ್ಲಿ ಕೂಡ ಅರಿಶಿಣದ ಸ್ನಾನ ಮಾಡುವಂಥ ಒಂದು ಪದ್ಧತಿ ಇದೆ. ಅಷ್ಟೇ ಅಲ್ಲದೆ ಅರಿಶಿಣವನ್ನು ನೀವು ನೋಡಿದರೆ ಹಳೆಯ ಕಾಲದಲ್ಲಿ ಎಲ್ಲೆಲ್ಲಿ ಹಚ್ಕೋತಿದ್ರು, ಇಲ್ಲಿ ಇಲ್ಲಿ ಮತ್ತು ಕೈಗಳಿಗೆ. ಯಾಕೆ ಹಚ್ಚುತ್ತಿದ್ರು? ಈಗ ನಾವೇನು ವ್ಯಾಕ್ಸಿಂಗ್ ಮಾಡ್ಕೋತೀವಲ್ವ, ಈಗಿನ ಕಾಲದಲ್ಲಿ ಹುಡುಗಿಯರು ವ್ಯಾಕ್ಸಿಂಗ್ ಮಾಡ್ತಾರೆ, ಫೇಶಿಯಲ್ ಹೇರ್ ರಿಮೂವಲ್ ಮಾಡ್ಕೋತಾರೆ, ಅಪ್ಪರ್ ಲಿಪ್ಸ್ ಮಾಡ್ಕೋತಾರೆ ಅಲ್ವಾ, ಈ ಬಾಡಿ ವ್ಯಾಕ್ಸನ್ನು ಮಾಡ್ಕೊಳ್ತಾರೆ. ಹಳೆಯ ಕಾಲದಲ್ಲಿ ಅದನ್ನು ಅರಿಶಿಣದ ಮೂಲಕ ಮಾಡ್ಕೊಳ್ತಿದ್ರು. ಪ್ರತಿನಿತ್ಯ ಅರಿಶಿಣವನ್ನು ಇದು ಅರಿಶಿಣ ಹೀಗೆ ಸುಮ್ಮನೆ ಶಾಸ್ತ್ರಕ್ಕೆ ಹಚ್ಕೊಳ್ಳೋ ಪದ್ಧತಿ ಬಂದದ್ದಲ್ಲ. ಚೆನ್ನಾಗಿ ಅರಿಶಿಣವನ್ನು ತಗೊಂಡು ಈ ಥರ ಸ್ಕ್ರಬ್ ಮಾಡ್ತಾ ಇದ್ದಿದ್ದು. ಅದರಲ್ಲಿ ಸ್ಕ್ರಬ್ ಮಾಡಿದಾಗ ಇಲ್ಲಿರುವಂಥ ಎಕ್ಸ್ಟ್ರಾ ಹೇರ್ ಏನಿದೆ ಅದರ ಹೇರ್ ಗ್ರೋತ್ ಕಮ್ಮಿ ಆಗುತ್ತೆ ಕ್ರಮೇಣ. ಮತ್ತು ಅದನ್ನ ಪ್ರತಿನಿತ್ಯ ಮಾಡಿದರೆ ಇಲ್ಲಿ ಮತ್ತೆ ಹೊಸ ಹೇರ್ ಫಾಲಿಕಲ್ಸ್ ಹುಟ್ಟಲ್ಲ. ಹಾಗಾಗಿ ಅರಿಶಿಣವನ್ನು ಹುಡುಗಿಯರು ಇಲ್ಲಿ ಬಳಸ್ತಾ ಇದ್ರು. ಇಲ್ಲಿಯ ಒಂದು ಕೂದಲು ಹುಟ್ಟೋದನ್ನು ಅದು ತಡೀತಿತ್ತು, ಮುಖದ ಮೇಲೆ ಕೂದಲು ಬೆಳವಣಿಗೆ ಆಗಲಿಕ್ಕೆ ಬಿಡ್ತಿರ್ಲಿಲ್ಲ. ಹಾಗಾಗಿ ಈಗ ನಾವು ಕೆಲವೊಂದು ಸತಿ ಮಾತಾಡುವಾಗ ಕೇಳಿದ್ದೇವೆ, ಹುಡುಗಿರೇ ಯಾಕೆಲ್ಲ ಹಚ್ಕೋಬೇಕು, ಕುಂಕುಮ ಯಾಕೆ, ಅರಿಶಿಣ ಯಾಕೆ, ಹುಡುಗರು ಯಾಕೆ ಹಚ್ಕೊಳ್ಳಲ್ಲ ಅಂತ. ಆದರೆ ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಇದೆ. ಸೈಂಟಿಫಿಕ್ ರೀಸನ್ ಏನಂತಂದರೆ, ನಮಗೆ ಫೇಶಿಯಲ್ ಹೇರ್ ಬೇಡ, ಅವರಿಗೆ ಗಡ್ಡ ಮೀಸೆ ದಾಡಿ ಬೇಕು, ಹಾಗಾಗಿ ಅವ್ರು ಹಚ್ಕೊಳ್ಳಲ್ಲ. ನಮಗೆ ಮುಖದ ಮೇಲೆ ಕೂದಲುಗಳು ಬೇಡ, ಹಾಗಾಗಿ ನಾವು ಹಚ್ಕೋತೀವಿ ಅಷ್ಟೇ. ಅಷ್ಟು ಸಿಂಪಲ್. ಎಲ್ಲಿ ಕೂಡ ಮಹಿಳೆ ಬೇರೆ ಪುರುಷ ಬೇರೆ ಅಂತ ಅಲ್ಲಿ ತಾರತಮ್ಯ ಇಲ್ಲ, ಅಲ್ಲಿ ಈಕ್ವಾಲಿಟಿ ಪ್ರಶ್ನೆಯೇ ಬರಲ್ಲ. ಇದು ಸೈಂಟಿಫಿಕ್ ರೀಸನಿಂಗು ಬೇರೆ ಪಾಯಿಂಟ್ ಆಫ್ ವ್ಯೂದಲ್ಲೇ ಇರುವಂಥದ್ದು. ಹಾಗಾಗಿ ಅರಿಶಿಣ ಅನ್ನೋದು ತುಂಬ ರೀತಿಯಲ್ಲಿ. ಮತ್ತು ಈಗ ಏನು ನಿಮಗೆ ನ್ಯಾಚುರಲ್ ಅಥವಾ ಆಯುರ್ವೇದಿಕ್ ಹೇರ್ ರಿಮೂವರ್ ಅಂತ ಸಿಗತ್ತಲ್ವ, ಅದರಲ್ಲಿ ಕೂಡ ಎಷ್ಟೋ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ, ಟರ್ಮರಿಕ್ ಅನ್ನೋದು. ಅದನ್ನು ಹೇರ್ ಫಾಲಿಕಲ್ಸಿಗೆ ನೀವು ಪ್ರತಿನಿತ್ಯ ಉಜ್ಜಿದ್ರೆ, ಸ್ಕ್ರಬ್ ಆಗಿ ಯೂಸ್ ಮಾಡಿದರೆ ಅದು ಆ ಹೇರ್ ಗ್ರೋತನ್ನು ಸ್ಲೋ ಡೌನ್ ಮಾಡುತ್ತೆ. ಗ್ಯಾಸ್ ಪ್ರಾಬ್ಲಮ್ಗಳಲ್ಲಿ ಅಜಮೋದಾದಿ ವಟಿ ಅಂತ ಬರುತ್ತೆ. ಅಜಮೋದ ಅನ್ನೋದು ಎಷ್ಟೊಂದು ಆಯುರ್ವೇದ ಔಷಧಿಗಳಲ್ಲಿ, ನಿಮಗೆ ಗ್ಯಾಸಿಗೆ ಅಂತ ಕೊಡುವ ಔಷಧಿಗಳಲ್ಲಿ ಒಂದು ಇಂಗ್ರೀಡಿಯೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಚಕ್ಲಿ ಮಾಡುವಾಗ ಚಕ್ಲಿಯಲ್ಲಿ ಅಜಮೋದ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂತಂದರೆ, ರುಚಿ ಅಷ್ಟೇ ಅಲ್ಲ, ಆ ಚಕ್ಲಿ ಜೀರ್ಣ ಆಗಬೇಕಲ್ವಾ. ನಾವು ಏನೋ ಚೆನ್ನಾಗಿದೆ ಅಂತ ಗಣಪತಿ ತಿಂದಾಗೆ ತಿಂದುಬಿಡ್ತೀವಿ. ಅಜ್ವೈನ್, ವಾಮ್ಕಾಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ವಾಮ್ಕಾಳು ಅನ್ನೋದೇನಿದೆ, ಈ ಚಕ್ಲಿ ಯಾಕೆ ಹಾಕ್ತಾರೆ ಅಂದರೆ, ಚಕ್ಲಿಯನ್ನು ಗಣಪತಿ ನೈವೇದ್ಯಕ್ಕೆ ಮಾಡಿ ನಾವು ಗಣಪತಿ ಥರ ತಿಂದುಬಿಡ್ತೀವಿ. ಆ ರೀತಿ ತಿಂದಾಗ ಅದು ಜೀರ್ಣ ಆಗಬೇಕಲ್ವ, ಜೀರ್ಣ ಆಗೋದಕ್ಕೆ ಅಜಮೋದ ಅಥವಾ ಅಜ್ವೈನ್ ಅಥವಾ ವಾಮ್ಕಾಳನ್ನು ಹಾಕಿರ್ತಾರೆ. ನಂತರ ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ನಮ್ಮ ಕಡೆ ಒಂದು ಗಾದೆ ಮಾತೇ ಇದೆ. ಯಾಕಂತಂದರೆ ಇಂಗು ಅನ್ನೋದು ಅಷ್ಟು ಬೇಸಿಕ್ ಇಂಗ್ರೀಡಿಯೆಂಟ್ ಎಲ್ಲ ಆಹಾರದಲ್ಲಿ. ಚಟ್ನಿ, ಸಾರು, ಸಾಂಬಾರು, ಹಸಿ, ಉಪ್ಪಿಟ್ಟು, ಅವಲಕ್ಕಿ, ಯಾವುದೇ ಆಹಾರ ಪದಾರ್ಥದ ಲೀಸ್ಟ್ ಹೇಳಿದ್ರು ಅದೆಲ್ಲದರಲ್ಲಿ ಕೂಡ ಇಂಗಿದ್ದೇ ಇದೆ. ಯಾಕೆ ಅಂತಂದರೆ, ಇಂಗು ನಮ್ಮ ದೇಹದಲ್ಲಿ ಆ ಒಂದು ಜೀರ್ಣಕ್ರಿಯೆಯನ್ನು ಪ್ರಚೋದನೆ ಮಾಡಲಿಕ್ಕೆ, ಮತ್ತು ನೆನ್ಪಿಟ್ಕೊಳ್ಳಿ, ಇದೆಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ದೇಹದೊಳಗಿರುವ ಒಂದು ಹೆಲ್ದಿ ಎನ್ಸೈಮ್ಸ್ ಅಂತ ಹೇಳ್ತೀವಲ್ವ ನಾವು, ಎನ್ಸೈಮ್ಸ್ಗಳು. ಜೀರ್ಣಕ್ರಿಯೆ ಒಳಗಡೆ ನ್ಯಾಚುರಲ್ ಆಗಿ ಕೆಲವೊಂದಿಷ್ಟು ಎನ್ಸೈಮ್ಸ್ಗಳು ಇರಬೇಕಾಗತ್ತೆ. ಹಾಗೆ ಹೆಲ್ದಿ ಬ್ಯಾಕ್ಟೀರಿಯಾಗಳು ಇರಬೇಕಾಗತ್ತೆ.
ಈ ಎಲ್ಲ ಆಹಾರ ಪದಾರ್ಥಗಳನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಯಾಕೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಯಾಕೆ ಅಂತಂದರೆ ಎನಾಟಮಿಕಲಿ ಅಂದರೆ ಸ್ಟ್ರಕ್ಚರಲಿ ಒಳಗಡೆ ಮಾತಾಡೋದಾದರೆ ಇದು ಈ ಎಲ್ಲ ಆಹಾರ ಪದಾರ್ಥಗಳು ನಿಮ್ಮ ದೇಹದ ಒಳಗಿರುವಂಥ ಹೆಲ್ದಿ ಬ್ಯಾಕ್ಟೀರಿಯಲ್ ಗ್ರೋತನ್ನು ಜಾಸ್ತಿ ಮಾಡುತ್ತೆ, ಎನ್ಸೈಮ್ಸ್ಗಳನ್ನು ಚೆನ್ನಾಗಿ ಪೋಷಣೆ ಕೊಡುತ್ತೆ. ಅಷ್ಟೇ ಅಲ್ಲದೆ ಹಾರ್ಮೋನ್ಗಳ ಒಂದು ಸ್ರವಿಕೆ ಆಗೋದಕ್ಕೆ ಅಡ್ಡ ಮಾಡಲ್ಲ. ಹಾಗಾಗಿ ನೀವು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ನಮ್ಮ ಜೀರ್ಣಕ್ರಿಯೆ ಆಗಬೇಕಂತಂದರೆ ಬರೀ ಫೈಯರ್ ಇದ್ದರೆ ಆಯಿತಾ? ಇಲ್ಲ, ಫೈಯರ್ ಇರೋದಕ್ಕೆ ಅಲ್ಲಿ ತೈಲ ಬೇಕು, ತೈಲ ಬೇಕು. ಅಗ್ನಿ ನಮ್ಮ ಜಠರಾಗ್ನಿ ಚೆನ್ನಾಗಿ ಉರಿತಾ ಇರಬೇಕಂತಂದರೆ ಅಲ್ಲಿ ಒಳಗಡೆ ಸ್ಟ್ರಕ್ಚರಲಿ ಚೆನ್ನಾಗಿರ್ಬೇಕಲ್ವ. ಈಗೊಂದು ಹಣತೆ, ಹಣತೆ ಇದೆ, ಹಣತೆಯಲ್ಲಿ ಒಂದು ಬತ್ತಿ ಇದೆ, ಎಣ್ಣೆ ಇದೆ, ದೀಪ ಹಚ್ಚಿದ್ದೀರಾ, ಇದು ಅಗ್ನಿ. ಸೊ ಈ ಅಗ್ನಿಯನ್ನು ನಾವು ಡೈಜೆಸ್ಟಿವ್ ಫೈಯರ್ ಅಂತ ಒಂದು ನಾನು ಈಗ ಹೇಳೋದಾದರೆ, ಈಗ ಇದೊಂದು ಹಣತೆ ಅಲ್ವಾ, ಇಲ್ಲಿ ದೀಪ ಉರಿತಾ ಇದೆ, ಇಲ್ಲಿ ಬತ್ತಿ ಇದೆ, ಇಲ್ಲಿ ತೈಲ ಇದೆ. ಇಲ್ಲಿ ಹಣತೆಯೇ ಒಡೆದು ಹೋಗಿದ್ರೆ, ಹಣತೆಯೇ ಒಡೆದು ಹೋದರೆ ಅಥವಾ ಇದರಲ್ಲಿಯೇ ಲೀಕ್ ಇದ್ದರೆ ನೀವು ದೀಪ ಹಚ್ಚಲಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ಸ್ಟ್ರಕ್ಚರಲಿ ಕರೆಕ್ಟಾಗಿರೋದು, ಎನಾಟಮಿಕಲಿ ಬಾಡಿ ಪಾರ್ಟ್ಸ್ಗಳು ಚೆನ್ನಾಗಿರೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಯಾಕೆ ಇಷ್ಟೊಂದು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇದ್ದೇವೆ? ಯಾಕೆ ಅಂತ ಅಂದರೆ ನಾವು ಸೇವನೆ ಮಾಡುವಂಥ ಆಹಾರಗಳು ಆ್ಯಡೆಡ್ ಕಲರ್ಸ್ ಇರ್ಬೋದು, ಆಮೇಲೆ ಆ್ಯಸಿಡಿಟಿ ರೆಗ್ಯುಲೇಟರ್ಸ್ ಅಂತ ಇರುತ್ತೆ. ನೀವು ತೊಗೊಳ್ಳೋ ರೆಡಿಮೇಡ್ ಫುಡ್ ಪ್ಯಾಕೆಟ್ಗಳಲ್ಲಿ ಆ್ಯಸಿಡಿಟಿ ರೆಗ್ಯುಲೇಟರ್ಸು, ಸ್ವೀಟ್ನರ್ಸು, ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ಗಳು, ಆಮೇಲೆ ಫ್ಲೇವರ್ಗಳು ಆರ್ಟಿಫಿಷಿಯಲ್ಲು, ಅಷ್ಟೇ ಅಲ್ಲದೆ ಮತ್ತು ಪ್ರಿಸರ್ವೇಟಿವ್ಸು, ಎಜಿನೋಮೋಟೊ, ಮತ್ತೆ ಲೀಸ್ಟ್ ಗೋಸ್ ಆನ್ ಲೈಕ್ ದಿಸ್. ಈ ಎಲ್ಲ ಆಹಾರ ಪದಾರ್ಥಗಳ ಜೊತೆ ಇಂಥದ್ದೇ ಲೋಡ್ ಆಗಿರೋದ್ರಿಂದ ಇದೇನು ಮಾಡುತ್ತೆ, ನಮ್ಮ ದೇಹದ ಒಳಗಿನ ಎನಾಟಮಿಕಲ್ ಸ್ಟ್ರಕ್ಚರನ್ನು ಡ್ಯಾಮೇಜ್ ಮಾಡುತ್ತೆ. ಎಷ್ಟೋ ಹೆಲ್ದಿ ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ, ಎಷ್ಟೋ ಕಡೆ ಎನ್ಸೈಮ್ಸ್ಗಳನ್ನು ನಾಶ ಮಾಡುತ್ತೆ. ಅದರಿಂದಾಗಿ ನಮಗೆ ಜೀರ್ಣಕ್ರಿಯೆ ಸರಿ ಇಲ್ಲ, ಗ್ಯಾಸ್ ಆಗ್ತಾ ಇರುತ್ತೆ, ಎದೆ ಉರಿ ಬರುತ್ತೆ, ಹೊಟ್ಟೆ ಉರಿ ಬರುತ್ತೆ, ಒಟ್ಟಿನಲ್ಲಿ ನೆಮ್ಮದಿ ಇಲ್ಲ, ಏನೋ ತ್ರಾಸು, ಏನೋ ಸಂಕಟ. ಅದಕ್ಕಾಗಿ ಇಲ್ಲಿ ಏನಂತಂದರೆ ಅಗ್ನಿ ಚೆನ್ನಾಗಿ ಉರಿಬೇಕಂದಾಗ ಒಂದು ಈ ಹಣತೆ ಸ್ಟ್ರಕ್ಚರಲಿ ಎನಾಟಮಿಕಲಿ ಅದು ಸರಿಯಾಗಿರಬೇಕು. ಅದ್ರ ಜೊತೆ ಎಣ್ಣೆನೇ ಹಾಕಬೇಕು, ನೀರು ಹಾಕಿದರೆ ಉರಿಯಲ್ಲ. ಅದೇ ಥರ ಏನು ತಿನ್ನಬೇಕೋ ಅದೇ ಆಹಾರ ಪದಾರ್ಥಗಳನ್ನೇ ತಿನ್ನಬೇಕು, ಹೊರತಾಗಿ ಯಾವ್ಯಾವುದೋ ಆಹಾರ ಪದಾರ್ಥವನ್ನು ಹಾಕಿದರೆ ದೀಪ ಉರಿಯಲ್ಲ. ಅದೇ ಥರ ಬತ್ತಿ ಸರಿಯಾಗಿರಬೇಕು, ದೀಪ ಆಗ ಚೆನ್ನಾಗಿ ಉರಿತಾ ಇರುತ್ತೆ. ಹಾಗೆಯೇ ನಮ್ಮ ಡೈಜೆಸ್ಟಿವ್ ಫೈಯರ್ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂದಾಗ ನಮ್ಮ ದೇಹದ ಅಂಗಾಂಗಗಳು ಆರೋಗ್ಯವಾಗಿರಬೇಕು. ಒಳಗಡೆ ಇರುವಂತಹ ರಾಸಾಯನಿಕಗಳು, ಅದು ಎನ್ಸೈಮ್ಸ್ಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಅವೆಲ್ಲವೂ ಚೆನ್ನಾಗಿ ಕೆಲಸ ಮಾಡುವಂಥ ಒಂದು ಎನ್ವಿರಾನ್ಮೆಂಟ್ ಇರಬೇಕು. ಆವಾಗಷ್ಟೇ ನಾವು ಆರೋಗ್ಯವಾಗಿರ್ಲಿಕ್ಕಾಗತ್ತೆ. ಹಾಗಾಗಿ ಇಲ್ಲಿ ಅಡುಗೆ ಮನೆಯಲ್ಲಿ ಆರೋಗ್ಯ ಅಂತ ಬಂದಾಗ ಮೇನ್ಲಿ ಹೇಳಬೇಕಾಗಿದ್ದೇನು ಹೇಳಿ, ನಾವು ನಮ್ಮ ನೇಟಿವ್ ಫುಡ್ಡಿಗೆ ವಾಪಸ್ ಹೋಗಬೇಕು. ಏನು ತಿಂತಿದ್ರು ಮನೆಯಲ್ಲಿ ಲಾಸ್ಟ್ ಜನ್ರೇಷನ್ ಅಲ್ಲ, 2-3 ತಲೆಮಾರುಗಳ ಹಿಂದೆ ಏನು ತಿಂತಿದ್ರಲ್ವ ಅದೇ ರೀತಿಯ ಆಹಾರ ಪದ್ಧತಿ, ಹಾಗೆ ಅದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳಬೇಕು, ಇಲ್ಲಿ ಈ ಒಂದು ಆಹಾರ ಪದಾರ್ಥಗಳನ್ನ ಹೇಳುವಾಗ ಇದೆಲ್ಲದರಲ್ಲಿ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ವಿಷಯ, ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ. ಯಾವುದೂ ಕೂಡ ಇದು ನಿಮ್ಮಲ್ಲಿ ಆಂಗ್ಸೈಟಿಯನ್ನು ಹೆಚ್ಚು ಮಾಡುವಂಥ ದ್ರವ್ಯ ಇಲ್ಲ. ಈ ಯಾವುದೇ ದ್ರವ್ಯಗಳು ನಿಮ್ಮ ಮನಸ್ಸಲ್ಲಿರುವಂತಹ ರಜೋಗುಣ ತಮೋಗುಣವನ್ನು ಹೆಚ್ಚು ಮಾಡಲ್ಲ. ಗೊತ್ತಾಯ್ತಾ? ಈಗ ಆಹಾರದಲ್ಲಿ ಇದಿಷ್ಟು ಏನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನೀವು ಹೇಳ್ತಾ ಇದ್ದೀರಲ್ಲ, ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಸತ್ವವನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿಯೇ ಆ್ಯಸಿಡಿಟಿಗೆ ಅಥವಾ ನಾನು ಏನು ಅಂದೆ, ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಜೀರ್ಣಕ್ರಿಯೆ ಹಾಗೂ ನಮ್ಮ ಮನಸ್ಸಿಗೆ ಅವಿನಾಭಾವ ಸಂಬಂಧ. ಈಗ ನೋಡಿ, ನೀವು ತುಂಬ ಅಪ್ಸೆಟ್ ಇದ್ದೀರಾ, ಅಜೀರ್ಣ ಆಗತ್ತೆ. ತುಂಬ ಸಿಟ್ಟಲ್ಲಿದ್ದೀರಾ, ಅಜೀರ್ಣ ಆಗತ್ತೆ. ತುಂಬ ದುಃಖದಲ್ಲಿದ್ದೀರಾ, ಅಜೀರ್ಣ ಆಗತ್ತೆ. ತುಂಬ ಖುಷಿಲಿದ್ದೀರಾ, ಹಸಿವೆ ಆಗಲ್ಲ. ಈಗ ಇಮ್ಯಾಜಿನ್ ನಾಳೆನೇ ನೀವು ಪ್ರಧಾನಮಂತ್ರಿ ಕಚೇರಿಲಿದ್ದೀರಾ, ನಿಮಗೆ ಪದ್ಮಶ್ರೀ ಪುರಸ್ಕಾರ ಸಿಗ್ತಾ ಇದೆ, ನೀವು ಎಂಥದ್ದೇ ಅಸಿಡಿಟಿ ಪೇಷಂಟ್ ಹಾಕ್ಕೊಂಡೋಗ್ಲಿ, ಯಾವತ್ತು ಹಸಿವೆ ಆಗತ್ತಾ ನಿಮಗೆ? ಈಗಲಿಂದ ಈಗ ನಿಮ್ಮಲ್ಲಿ ಕರ್ಕೊಂಡು ಹೋಗ್ಬಿಟ್ರು, 6 ಗಂಟೆಗೆ ನಾನು ಊಟ ಮಾಡಬೇಕಿತ್ತು ಪ್ರಶಾಂತ್ ಜಿ, ಲೇಕಿನ್ ಅಭಿ ಫೋನ್ ಆ ಗಯಾ कहाँ से, प्रधानमंत्री ऑफिस से, और बुलाया गया आपको, प्रधानमंत्री अवार्ड दे रहे हैं अभी कि आपको राष्ट्रपति जी से मिल रहा है, पद्मश्री पुरस्कार ಸಿಗ್ತಾ ಇದೆ. ಎಲ್ಲಿ ಹೋಯಿತು ಎಸಿಡಿಟಿ? ಇಟ್ ಈಸ್ ಸ್ಟಿಲ್ ದೇರ್. ಎಲ್ಲಿ ಹೋಯಿತು ಪ್ರಾಬ್ಲಮ್? ಇಟ್ ಈಸ್ ಸ್ಟಿಲ್ ದೇರ್. ಬಟ್ ಯುವರ್ ಮೈಂಡ್ ಈಸ್ ಸೋ ಹ್ಯಾಪಿ, ನಿಮ್ಮ ಮನಸ್ಸು ಅಷ್ಟು ಖುಷಿಲಿದೆ, ಇಟ್ ವಿಲ್ ನಾಟ್ ರೆಕಗ್ನೈಸ್ ಇಟ್. ನಿಮ್ಮ ಮನಸ್ಸನ್ನು ಗುರ್ತಿಸೋದೇ ಇಲ್ಲ. ಇದು
ನ್ಯಾಚುರಲ್ ಪೇನ್ ಕಿಲ್ಲರ್. ನಮ್ಮ ಇಮೋಷನ್ಸ್ ಅನ್ನೋದೇನಿದೆ ಅಲ್ವಾ, ಇದು ಕೆಲವೊಂದಿಷ್ಟು ಸಬ್ಸ್ಟೆನ್ಸ್ಗಳನ್ನು ನಮ್ಮ ಮನಸ್ಸಿನಲ್ಲಿ ಇದು ರಿಲೀಸ್ ಮಾಡ್ತಾ ಇರುತ್ತೆ. ಅದೇನು ಮಾಡುತ್ತೆ, ನಮ್ಮನ್ನು ನ್ಯಾಚುರಲಿ ಕೆಲವೊಂದಿಷ್ಟು ಒತ್ತಡಗಳನ್ನು ತಡೆ ಹಿಡಿಯುವಲ್ಲಿ ಅಥವಾ ಒತ್ತಡವನ್ನು ಹುಟ್ಟು ಹಾಕುವಲ್ಲಿ ಕೆಲಸ ಮಾಡ್ತಿರತ್ತೆ. ಈಗ ಅದೇ ರೀತಿ ನಮಗೆ ತುಂಬ ಬೇಕಾದವರು ತೀರು ಹೋಗಿದ್ದಾರೆ, ಅವರ ಡೆಡ್ ಬಾಡಿ ಎದುರು ನಾವು ಕೂತಿದ್ದೀವಿ. ಆಗ ನಿಮ್ಮ ಫೇವ್ರೆಟ್ ಡಿಶ್ ಮೇ ಬಿ ಪಾನಿಪುರಿ ಇರ್ಬೋದು, ಶಿರಾ ಇರ್ಬೋದು, ಕೇಸರಿ ಬಾತ್ ಇರ್ಬೋದು, ಯು ನೇಮ್ ಎನಿಥಿಂಗ್, ವಾಟ್ ಎವರ್ ವಿಚ್ ಇಸ್ ಫೇವ್ರೆಟ್ ಟು ಯು, ಅದನ್ನು ತಂದು ನಾನು ನಿಮಗೆ ಸರ್ವ್ ಮಾಡ್ತೀನಿ. ತಿನ್ನಕ್ಕಾಗತ್ತಾ? ಮೋರೋವರ್ ನಿಮಗೆ ಸಿಟ್ಟೇ ಬರುತ್ತೆ. ಈಗ ನಾನು ಹೇಳ್ತೇನೆ, ಓ ಪಾನಿಪುರಿ ಇಟ್ಸ್ ಮೋಸ್ಟ್ ಫೇವ್ರೇಟ್ ಥಿಂಗ್, ಯಾವಾಗ ಕೊಡು, ಎಲ್ಲೇ ಕೊಡು, ಹೆಂಗೆ ಕೊಡು, ನಾನು ತಿಂತೀನಿ. ಇಲ್ಲ, ಸುಳ್ಳು. ಹೆಂಗೆ ಕೊಡು, ಯಾವಾಗಲೇ ಕೊಡು, ಎಲ್ಲೇ ಕೊಡು ಆಗಲ್ಲ. ನಾವು ರೆಡಿ ಇದ್ದಾಗ, ಅಂದರೆ ಅದರ ಅರ್ಥ ಏನು, ಪ್ಲೇಟಲ್ಲಿರೋ ಫುಡ್ ನಿಮ್ಮಲ್ಲಿ ಕ್ರೇವಿಂಗನ್ನು ಕೊಡೋದಲ್ಲ, ನಿಮ್ಮ ಮನಸ್ಥಿತಿ, ನಿಮ್ಮ ಮೈಂಡ್ ಹೇಗಿದೆ, ಮನಸ್ಸು ಹೇಗಿದೆ ಅನ್ನೋ ಬೇಸಿಸ್ ಮೇಲೆ ಫುಡ್ ನಿಮಗೆ ರುಚಿ ಇದೆಯೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಹೇಗಿದೆ ಅನ್ನೋ ಬೇಸಿಸ್ ಮೇಲೆ ಕೆಲವೊಮ್ಮೆ ನಿಮ್ಮ ಹಸಿವು ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ನಿಮ್ಮ ಹಸಿವು ಕಮ್ಮಿ ಆಗುತ್ತೆ, ಕೆಲವೊಮ್ಮೆ ಮರ್ತೇ ಹೋಗುತ್ತೆ. ಇಂಥದ್ದೆಲ್ಲ ವೇರಿಯೇಷನ್ಸ್. ಅಂದರೆ ಇಲ್ಲಿ ನಾನು ಇದನ್ನ ಹೇಳ್ತಾ ಇರೋದು ಯಾಕೆ ಅಂತಂದರೆ, ಮನಸ್ಸು ಹಾಗೂ ಜೀರ್ಣಕ್ರಿಯೆ ಇದೆರಡರ ಮಧ್ಯೆ ಅವಿನಾಭಾವ ಸಂಬಂಧ ಇದೆ. ಮನಸ್ಸು ಸರಿ ಇಲ್ಲ ಅಂತಂದರೆ ಜೀರ್ಣಕ್ರಿಯೆ ಸರಿ ಇಲ್ಲ. ಹಾಗಾಗಿ ಎಷ್ಟೋ ಸತಿ ನಾವು ನೋಡ್ತೀವಿ, ತುಂಬ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗಳಲ್ಲಿ ಎಸಿಡಿಟಿ ಅಥವಾ ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಸರ್ವೇ ಸಾಮಾನ್ಯ. ಯಾಕೆ ಅಂತಂದರೆ ಇಲ್ಲಿ ಮನಸ್ಸಿನ ಕಾರಣದಿಂದ, ಇಲ್ಲೆಲ್ಲೂ ಅನಾಟಮಿಕಲ್ ಪ್ರಾಬ್ಲಮ್ ಇರಲ್ಲ, ಮನಸ್ಸಿನ ಕಾರಣದಿಂದಾಗಿ ಈ ಒಂದು ಕ್ರಿಯೆಗಳು ಇದಾಗಿರುತ್ತೆ. ನಾವಿನ್ನು ಮಹಿಳೆಯರಲ್ಲಿ ಹೇಳ್ತೀವಿ, ಯಾರ್ಯಾರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅವರಲ್ಲಿ ಸ್ಟ್ರೆಸ್ ಈಟಿಂಗ್ ಅಂತ ಹೇಳ್ತೀವಿ. ಏನಿದು ಸ್ಟ್ರೆಸ್ ಈಟಿಂಗ್? ತಲೆ ಕೆಟ್ಟು ಹೋಗಿರುತ್ತೆ, ಫ್ರಸ್ಟ್ರೇಟ್ ಆಗಿಬಿಟ್ಟಿರುತ್ತೆ. ಆಗ ಎಲ್ಲ ಡಯಟ್ ಇದ್ವಾ, ಆಚೆ ಈಚೆ ಹೋಗ್ಲತ್ಲಾಗೆ ಒಂದಿಷ್ಟು ಸ್ವೀಟ್ಸ್ ತಿನ್ನಬೇಕು, ಒಂದಿಷ್ಟು ಫ್ರೈಡ್ ತಿನ್ನಬೇಕು. ಇದರ ಅರ್ಥ ನಿಮಗೇನು ಗೊತ್ತಿರಲ್ವ ಇದು ನಿಮ್ಗೆ ಹಾಳು ಅಂತ? ಖಂಡಿತ ಗೊತ್ತಿರುತ್ತೆ. ಬಟ್ ಆ ತುಂಬ ಫ್ರಸ್ಟ್ರೇಷನ್ ಆದಾಗ, ಸ್ಟ್ರೆಸ್ ಆದಾಗ ನಿಮ್ಮನ್ನು ನೀವು ಸಮಾಧಾನ ಪಡಿಸ್ಲಿಕ್ಕೆ ನಿಮಗೇ ಗೊತ್ತಿಲ್ಲದೆ ನೀವು ಅದನ್ನು ತಿಂತಾ ಇರ್ತೀರ. ಅದನ್ನು ನಾವು ಸ್ಟ್ರೆಸ್ ಈಟಿಂಗ್ ಅಂತ ಹೇಳ್ತೀವಿ. ಹಾಗೂ ಅದರಿಂದ ತೂಕ ಜಾಸ್ತಿ ಆಗುತ್ತಿರುತ್ತೆ, ಮತ್ತು ಒಂದಿಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಆ ಚಕ್ರವ್ಯೂಹದೊಳಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ಸ್ಟ್ರೆಸ್ ಜಾಸ್ತಿ ಆಯಿತು ಅಂತ ತಿಂತೀವಿ, ಅದು ತಿಂದಿದ್ರಿಂದ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಈ ಚಕ್ರವ್ಯೂಹದಿಂದ ನಾವು ಹೊರಗೆ ಬೀಳೋಕ್ಕೆ ಆಗಲ್ಲ. ಆವಾಗ ನಮಗೆ ಪಂಚಕರ್ಮ ಬೇಕಾಗತ್ತೆ, ಆಯುರ್ವೇದ ವೈದ್ಯ ಬೇಕಾಗತ್ತೆ, ಇದೆಲ್ಲ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ. ಹಾಗಾಗಿ ಆಹಾರ ಅನ್ನೋದು ಔಷಧಿ ಆಗಬೇಕಂದಾಗ ಒಂದನೇದಾಗಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು, ಎರಡನೇದಾಗಿ ಮನಸ್ಸು ಶಾಂತವಾಗಿರಬೇಕು. ಯಾರು ಕುಕ್ ಮಾಡ್ತಾ ಇದ್ದಾರೆ, ಅಡುಗೆ ಮಾಡುವವ್ರು ಯಾರು, ಅವರು ಯಾವ ಮನಸ್ಥಿತಿಯಲ್ಲಿದ್ದಾರೆ, ಅವರು ನಿಮಗೆ ಯಾವ ಇಂಟೆನ್ಷನಲ್ಲಿ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ನಿಮ್ಗೆ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಿಂದ ಅವರು ಅಮ್ಮ ಮಾಡಿದ ಅಡುಗೆ ತುಂಬ ರುಚಿ ಅಂತ ಎಲ್ಲರೂ ಒಪ್ತೀರಾ? ಏನು ಮಾಡ್ತಾಳೆ ಅಮ್ಮ ಅಂತ ಸ್ಪೆಷಲ್ ಏನು ಮಾಡ್ತಾಳೆ? ಸುಮ್ಮನೆ ಅವಳು ಅನ್ನ ಮೊಸರು ಕಲಿಸ್ಕೊಟ್ರು ಸಾಕು, ನಮ್ಗೆ ಅಷ್ಟು ರುಚಿ ಅನಿಸುತ್ತೆ. ಯಾಕಂದರೆ ಆ ಇಂಟೆನ್ಷನ್, ಆ ಒಂದು ಪ್ಯೂರ್ ಇಂಟೆನ್ಷನ್ ಏನಿರುತ್ತಲ್ವ, ಓ ನನ್ನ ಮಗಳಿಗೆ ಆರಾಮಾಗ್ಲಪ್ಪ, ಅವಳು ಚೆನ್ನಾಗಿ ತಿನ್ನಲಿ, ಅವಳು ಖುಷಿಯಿಂದಿರಲಿ ಅಂತ ಆ ಇಂಟೆನ್ಷನ್ ಏನೇನು ಸೇರಿರುತ್ತಲ್ವ, ಆ ಇಂಟೆನ್ಷನಿಂದಾಗಿ ಫುಡ್ಡಲ್ಲಿ ಟೇಸ್ಟ್ ಬರುತ್ತೆ. ಹಾಗಾಗಿ ಫುಡ್ ಅನ್ನೋದು, ಆಹಾರ ಅನ್ನೋದು ನಿಮ್ಮ ಎದುರಿದ್ದಾಗ ಬರೀ ಅಲ್ಲಿರೋ ಇಂಗ್ರೀಡಿಯೆಂಟ್ಸನ್ನು ಲೆಕ್ಕ ಹಾಕಬೇಡಿ, ಬರೀ ಅಲ್ಲಿ ಕ್ಯಾಲರಿ ಕೌಂಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಮನಸ್ಸಿಗೆ ಸಂತೃಪ್ತಿ ಇರಬೇಕು, ಒಳ್ಳೆ ಒಂದು ಇಂಟೆನ್ಷನ್ ಇರಬೇಕು. ಹಾಗೆ ನಾವು ಅದೇನೇ ಇರಲಿ, ಪ್ಲೇಟಲ್ಲಿ ಏನು ಬೇಕಾದ್ರೆ ಇಲ್ಲಿ ಇತ್ತೀಚೆಗೆ ನಾವು ಒಂಥರ ಏನಾಗ್ಬಿಟ್ಟಿದ್ದೀವಿ ಅಂತಂದರೆ ಸೈಕಾಲಜಿಕಲಿ ಡಿಸ್ಟರ್ಬೆನ್ಸ್ ಅಂತಲೇ ಹೇಳ್ಬೋದು ಇದನ್ನು. ಪ್ಲೇಟ್ ಕೊಟ್ಟ ತಕ್ಷಣ ಕಾರ್ಬೋಹೈಡ್ರೇಟ್ ಎಷ್ಟು, ಪ್ರೋಟೀನ್ ಎಷ್ಟು, ಫೈಬರ್ಸ್ ಎಷ್ಟು, ಬೇಕೋ ಬೇಡವೋ ಒತ್ತರಾಶಿ ನಾವು ಆ ಕ್ಯಾಲ್ಕುಲೇಷನಲ್ಲಿ ಬಿದ್ದುಬಿಡ್ತೀವಿ. ಆ ಹಳ್ಳಕ್ಕೆ ಬೀಳಬೇಡಿ, ಅದೊಂದು ಟ್ರ್ಯಾಪ್. ಆ ಟ್ರ್ಯಾಪಿಗೆ ನೀವು ಬೀಳಬೇಡಿ. ನಮ್ಮ ಒಂದು ನೇಟಿವ್ ಫುಡ್ ಏನಿದೆ ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ಆಟೋಮೆಟಿಕಲಿ ಈ ಎಲ್ಲ ಕ್ಯಾಲರಿ ಕೌಂಟ್ ಏನಿದೆ ಅದು ಸರಿ ಹೋಗುತ್ತೆ. ಅದು ಸರಿ ಹೋಗತ್ತೆ ಖಂಡಿತ. ನೀವು ಒಮ್ಮೆ ಈ ಕ್ಯಾಲರಿ ಕೌಂಟಿಂಗು, ಈ ಪೋರ್ಷನ್ ಆ ಪೋರ್ಷನ್ ಅಂತ ಸಪ್ರೇಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಅದನ್ನು ಆ ಸ್ವರೂಪದಲ್ಲಿ ತಗೊಳ್ಬೇಕು. ಹಾಗೆಯೇ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡಬೇಕು. ನಮ್ಮ ಅಜ್ಜನ ಕಾಲದಲ್ಲಿ ಇಷ್ಟಿಷ್ಟು ತಿಂತಿದ್ದ ಅಂತ ನಾವು ತಿನ್ನೋದು, ಆಮೇಲೆ AC ರೂಮಲ್ಲಿ ನಿದ್ದೆ ಮಾಡೋದು. ಆಗ ನೀವು ಅಜ್ಜನ ಥರ ಹೆಲ್ದಿ ಇರೋಕ್ಕಾಗಲ್ಲ. ಅಜ್ಜನ ಥರ ಫುಡ್ ತಿನ್ನಬೇಕಂದಾಗ ಅಜ್ಜನ ಥರ ಕೆಲಸ ಮಾಡೋದನ್ನು ಕಲಿಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಅದೇ ಥರ ಇಟ್ಕೋಬೇಕು. ಹಾಗಾಗಿ ಆಹಾರ ಅಂತ ಅಂದಾಗಲ್ಲಿ ಒಂದು ಎಲ್ಲಿ ಬೆಳೆದಿದೆ, ಎಲ್ಲಿ ಅದು ರೆಡಿ ಆಗ್ತಾ ಇದೆ ಆಹಾರ. ಮೊದಲೆಲ್ಲ ಆದರೆ ಮನೆಯಲ್ಲೇ ಬೆಳ್ಕೊಳ್ತಾ ಇದ್ರು, ಈಗ ನಾವು ಮಾರ್ಕೆಟಿಂದ ತರ್ತೀವಿ. ಅದಕ್ಕೆ ಎಷ್ಟು ಪೆಸ್ಟಿಸೈಡ್ ಹಾಕಿರ್ತಾರೆ, ಕೆಮಿಕಲ್ ಹಾಕ್ತಾರೆ ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಸತಿ ನಿಮ್ಗೆ ಅನಿಸಿರ್ಬೋದಲ್ಲ, ನಾನು ಇಷ್ಟು ಹೆಲ್ದಿ ತಿಂತೀನಿ, ಎಷ್ಟು ನಾವು ಕೇರ್ಫುಲ್ ಆಗಿರ್ತೀವಿ,
ಅದು ಒಳ್ಳೆಯದು ಇದು ಒಳ್ಳೆಯದು ಎಲ್ಲದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿರೋ ತಿಂತೀವಿ. ಆದರೂ ನಮ್ಗೆ ಯಾಕೆ ಆರೋಗ್ಯ ಇಲ್ಲ? ಯಾಕೆ ಅಂತಂದರೆ ಸೋರ್ಸ್ ಆಹಾರ ಎಲ್ಲಿಂದ ಸಿಗ್ತಾ ಇದೆ, ಯಾವ ರೀತಿ ಬೆಳೀತಾ ಇದೆ, ಅದನ್ನು ಯಾವ ರೀತಿ ನಾವು ಸೇವನೆ ಮಾಡ್ತಾ ಇದ್ದೀವಿ, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗತ್ತೆ.